ಇವತ್ತು ಎದ್ದು ಕೂಡಲೇ ಮ್ಯಾಕ್ಸ್ ಮಂಜುಳ, ಬಲಂಗುಚಿ, ರೇವತಿ ಮತ್ತು ದೀಪಾ ಮತ್ತು ಡಾಕ್ಟರ್ ಬಲಂಗುಚಿಗಳೇ ಮುಂದೆ ಕಾಣಿಸ್ತಾ ಇದ್ದಾರೆ. ಎಲ್ಲತ್ತಿರೋದು ಮ್ಯಾಕ್ಸ್ ಮಂಜುಳ ಬಲಂಗುಚಿ. ಮ್ಯಾಕ್ಸ್ ಮಂಜುಳ ಕಾಣಿಸ್ಕೊಂಡಾಗ ಏನಾದ್ರು ಒಂದು ಕತೆ ಆಗುತ್ತೆ ಅಂತಲೇ ಅರ್ಥ. ಅದು ಸ್ಪೆಷಲ್ ನೆಗೆಟಿವ್, ಹೆವಿ ನೆಗೆಟಿವ್. ಇದು ದಡಿಮೆ. ಇವಳು ಕೂಡ ಮ್ಯಾಕ್ಸ್ ಮಂಜುಳ ಬಲಂಗುಚಿರೆ. ಮ್ಯಾಕ್ಸ್ ಮಂಜುಳ ಪ್ಲಸ್ ಯಶೋವತಿ. ಮ್ಯಾಕ್ಸ್ ಮಂಜುಳ ಬಲಂಗುಚಿ ಕಾಣಿಸ್ಕೊಂಡ್ರು ಇವತ್ತು ಎದ್ಮಗಳಿಗೆ ಅಂದರೆ ಇವತ್ತು ಖಂಡಿತ ಏನಾದ್ರು ಕೆಟ್ಟದಾಗುತ್ತೆ ಅಂತಲೇ ಅರ್ಥ. ನೋಡೋಣ ಅದೇನಾಗುತ್ತೆ. U9036 ಗಾಡಿ ಹೋಗಿದೆ ಆ್ಯಕ್ಚುಲಿ. ಬ್ಲ್ಯಾಕ್ ಕಲರ್ ಔಡ್ ಆ್ಯಕ್ಟಿವಾ. ಈ ಕಡೆ ಅವತ್ತು ರಾಕ್ ಬೆನ್ನಲ್ಲಿ ಬಂದ ಸೀದಾ ಈ ಕಡೆ ಇಲ್ಲೂ ರಾಕ್ ಬೆಲೆ ಹೋಗಿದ್ದು. ಚಿಕ್ಕಗಡಿಯಾರದ ಕಡೆಗೆ ಹೋದ. ಸುಮ್ಮನೆ ಸ್ಪೀಡಲ್ಲಿ ಹೋದ. ಕವರೇ ಮಾಡೋಕ್ಕಾಗಿಲ್ಲ ಕ್ಯಾಮ್ರಾದಲ್ಲಿ. ಅದು ಆ್ಯಕ್ಚುಲಿ ಅದು ಮೇನ್ ಕ್ಯಾಮ್ರಾದಲ್ಲೇ ಕವರ್ ಮಾಡ್ತಾಯಿದ್ದೀನಿ. ಮಾಮೂಲಿ ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡೆ. ಅಪ್ಲಿಕೇಶನ್ ಅಂದರೆ ಹಿಡನ್ ಕ್ಯಾಮ್ರಾ ಅಲ್ಲ, ಮೇನ್ ಕ್ಯಾಮ್ರಾ ಯೂಸ್ ಮಾಡಿಕೊಂಡೆ ರನ್ ಮಾಡ್ತಾಯಿದ್ದೀನಿ. ಇದು ಕೂಡ ಅದು ನನ್ನ ಕೈಗೆ ಸಿಕ್ಕಿಲ್ಲ, ಕ್ಯಾಮ್ರಾಗೆ ಸಿಕ್ಕಿಲ್ಲ. ಅದ್ರಲ್ಲಿ ಲೆಕ್ಕ ಹಾಕಿ ಅವ್ನು ಎಷ್ಟು ಸ್ಪೀಡಲ್ಲಿ ಹೋಗಿರ್ಬೋಣ ಅಂತ ಚಕ್ಕ ಮುಂದೆ ಪಾಸ್ ಆಗ್ತಾನೆ. ಅದು ಎಷ್ಟು ನನ್ನ ಕಾಲಿಗೂ ಟೈರ್ಗೂ ಕರೆ ಮ್ಯಾಕ್ಸಿಮಮ್ ಅಂದರೆ ಒಂದು ಸೆಂಟಿಮೀಟ್ರು ಅಥವಾ ಒಂದು ಇಂಚ್ ಇರ್ಬೋದು ಜಾಗ. ಅಂದರೆ 1 ಇಂಚ್ ಡಿಸ್ಟೆನ್ಸಲ್ಲಿ ಪಾಸ್ ಆಗ್ತಾ ಇರ್ಬೇಕು ಇವಾಗ.
AA5781 ಲಾರಿ ಹೋಗ್ತಾ ಇದೆಯಲ್ಲ, ಭಾರತ್ ಬೆನ್ಸ್ ಆ ಗಾಡಿ. ಅಲ್ಲಿ ಹೋಗ್ತಾರೆ, ಸ್ಪೀಡ್ ಒಳಗೆ ಗೊತ್ತಾಗೋಗುತ್ತೆ, ಏನು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ಸ್ವಲ್ಪ ಯಾವ ಇದ್ರೆ ಕಾಲೇ ಕತ್ತರಿಸೋಯ್ತಾ ಇತ್ತು ಇವತ್ತು ಈ ಇದರಲ್ಲಿ ಹಂಸಲ್ಲಿ. ಸ್ಪೀಡ್ ಬ್ರೇಕ್ ಇದೆಯಲ್ಲ, ಆ್ಯಕ್ಚುಲಿ ಜಿಬ್ರಾ ಕ್ರಾಸ್ ಬರ್ತಾಯಿದೆ, ಇಲ್ಲಿ ರೋಡ್ ಕ್ರಾಸ್ ಬರ್ತಾಯಿದೆ, ಆ ಕಡೆಯಿಂದ ರೋಡ್ ಕ್ರಾಸ್ ಬರ್ತಾಯಿದೆ. ಈ ಕಡೆ ಈ ಕಡೆ ಆ ಕಡೆ ಅಂದರೆ ಬಿಸಿಲಿದೆ, ಆ ಕಡೆ ನೆರಳಿದೆ, ಈ ಕಡೆ ಬಿಸಿಲಿದೆ. ಸೊ ಅದು ಬಿಸಿಲಲ್ಲಿ ಹೋಗೋಣ ಅಂತ ಐಡಿ ಹಾಕ್ಕೊಂಡು ರೈಟ್ ಹ್ಯಾಂಡ್ ಸೈಡಿಗೆ ಬರ್ತಾಯಿದೆ. ಸೊ ಅದು ಲಾರಿ ಬಂತಲ್ಲ, ಲಾರಿ ಬಂದಿದ್ದು ಹೆವಿ ಸ್ಪೀಡಲ್ಲಿದೆ. ಬಟ್ ಇವಾಗ ಸ್ವಲ್ಪ ಯಾವ ರೀತಿ ಇದ್ರು ಕಾಲು ಕತ್ತರಿಸೇ ಹೋಗ್ತಾ ಇತ್ತು, ಅದು ಅಷ್ಟೊಂದು ಸ್ಪೀಡಲ್ಲಿ ಜಾಸ್ತಿ ಒಳವಾಗ ಇರುತ್ತೆ ವೀಳು. ಐಶ್ವರ್ಯ ಅರ್ಜುನ್ ವೆಲ್ಕಮ್ ಟು ದ ಸರ್ಜಾ ಫ್ಯಾಮಿಲಿ ಅವರು ಮತ್ತು ಐಶ್ವರ್ಯ ಅರ್ಜುನ್ ಪೋಸ್ಟರೆಲ್ಲ ವೆಲ್ಕಮ್ ಟು ದ ಮಂತ್ ಆಫ್ ಸೀತಾಪಯಣ ಅಂತ ಹೇಳೋ ಹಾಕಿದ್ರು ಬೋರ್ಡು, ಸಾರಿ ಪೋಸ್ಟರು. ಸೊ ಇದಕ್ಕೆಲ್ಲ ರಿಲೇಟೆಡ್ ಅನಿಸುತ್ತೆ, ಸೋಳ ಭಾಗ ಎಲ್ಲ ಪೋಸ್ಟ್ ಹಾಕೊಂಡಿದ್ದಾರಲ್ಲ ರಿಲೇಟೆಡ್ ಅನಿಸುತ್ತೆ. KA0ABA 9723 ಅವ್ರ ಯೋಗ್ಯತೆಗೆ ಪೊಲೀಸ್ ಬೇರೆ ಇರಬೇಕು. ಸಖತ್ ಕ್ಲೋಸಪ್ಪಲ್ಲಿ ಹೋಯ್ತಾರ ಅದು. ಲೆಫ್ಟ್ ಹ್ಯಾಂಡ್ ಸೈಡ್ ಹೋಗ್ತಿದ್ದವಳು ರೈಟ್ ಹ್ಯಾಂಡ್ ಸೈಡಿಗೆ ಬರ್ತಾರಲ್ಲ, ಆ್ಯಕ್ಚುಲಿ ಪಾರ್ಕ್ ಮಾಡಿದ್ದಾನೆ ಪೊಲೀಸ, ಇದು ಬೇರೆ ಟ್ರಾಫಿಕ್ ಪೊಲೀಸ್ ಬೇರೆ ಅವ್ರ ಯೋಗ್ಯತೆಗೆ. ರೈಟ್ ಹ್ಯಾಂಡ್ ಸೈಡ್ಗೆ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಹೋಗ್ತಿದ್ದವಳು ರೈಟ್ ಹ್ಯಾಂಡ್ ಸೈಡಿಗೆ ಬರ್ತಾರೆ. ಅಲ್ಲಿ ಪಾರ್ಕ್ ಮಾಡೋ ಲೆಪ್ಪದಲ್ಲಿ ವೆರಿ ಕ್ಲೋಸ್ ಅಪ್ ಆಗುತ್ತೆ. ಎಷ್ಟು ಕ್ಲೋಸ್ ಅಪ್ ಆದರೆ ಅಲ್ಲಿ ಬಟ್ಟೆಗೆ ಟಚ್ ಆಗಬೇಕು ಮಿರರ್, ಅಷ್ಟು ಹತ್ರಕ್ಕೆ ಹೋಗುತ್ತೆ ಗಾಡಿ ಅದು. KA09 HF 507 ಅರ್ಧಂಬರ್ಧ ಆಗುತ್ತೆ ಎಲ್ಲ. 21N9876 ಗಾಡಿ. HT 2005 ಯೂಟರ್ದಾಗ ಕೊಡೋಗಿದೆ. ಅದಕ್ಕೆ ಬಂದೆ ಇಲ್ಲಿ ಅಂದರೆ ಮತ್ತೆ ಹೋಗೋ ಅಲ್ಲಿಗೆ ಅಂತ ಕಟ್ಕೊಳ ಕಡೆಗೆ ಹೋಗುತ್ತಾ ರಾಜಶೇಖರ ಬಾಲಕುಚ್ಚಿ ಅವರು. AA1603 ಆಟೋ ಸೇಮ್ ಅದೇ, ಇವನು ಅದೇ ಕತೆ ಮಾಡಿದ್ದು. ಇದು AA ಅಲ್ಲಿ ಭಾರತ್ ಬೆನ್ಸ್ ಗಾಡಿ ಹೋಯ್ತಲ್ಲ, ಅದು AA, ಇದು AA ಗಾಡಿ. M5911 ಆ್ಯಕ್ಚುಲಿ KA ಯಾವುದು ಗೊತ್ತಿಲ್ಲ, ಫೋರ್ಸ್ ಗಾಡಿ ಹೋಯ್ತಲ್ಲ ಸೇಮ್ ಅದು ಅದೇ ಕತೆ, ಜಸ್ಟ್ ಮಿಸ್ಸು. ಮುಂದಕ್ಕೆ ಓಡೋಗಿಲ್ಲ ಅಂದರೆ ಕಾಲ ಮೇಲೆ ಹರ್ಕೊಂಡೆ ಹೊರ್ಟಾಯ್ತಾಯಿತು. ಇವತ್ತು ಬೆಳಿಗ್ಗೆಯಿಂದ ಅನ್ನೋದಕ್ಕಿಂತ ಈಗ ಮೊಬೈಲ್ ಚಾರ್ಜ್ ಮಾಡ್ಕೊಬಂದಲ್ಲ, ಅಲ್ಲಿಂದ ಇಲ್ಲಿವರೆಗೆ 2 ಆ್ಯಕ್ಸಿಡೆಂಟ್ ಆಗಿದೆ. ಇದು ಆ್ಯಕ್ಚುಲಿ ಫೋರ್ಸ್ದಂತೂ ಅದಕ್ಕಿಂತ ಅದು ಭಾರತ್ ಬೆನ್ಸ್ ಐತಲ್ಲ ಅದು ಮತ್ತು ಫೋರ್ಸ್ ಎರಡೂ ಸೇಮ್ ಒಂದೇ ಥರ ಅಟೆಂಪ್ಟ್ ಆಗಿದ್ದು. ಅಂದರೆ ಸುಮ್ಮನೆ ಸೀದಾ ಬಂದೇ ಬಿಡ್ತಾರೆ. ನಾನು ಜಿಬ್ರಾ ಕ್ರಾಸ್ ಮಾಡ್ತಿರುವಾಗ ಸ್ಲೋಗೆ ಇರ್ತಾರೆ, ಸಡನ್ನಾಗಿ ಫಾಸ್ಟಾಗಿ ಬಂದುಬಿಡ್ತಾರೆ ಬಡಿ ಮಗಳು. ಸ್ಲೋ ಆಗಿದ್ದವರು ಫಾಸ್ಟಾಗಿ ಬಂದ್ಬಿಡೋದು ಬೇಕಂತ ಆ ಥರ. ನೋಡೋದ ಇದು ಆನ್ ಇಯರಲ್ಲಿ ಇದು ಯಾರು ಬರೋಲ್ಲ, ಯಾಕೆಂದರೆ ಕ್ಯಾಮ್ರಾ ರನ್ ಮಾಡ್ತಾಯಿದ್ದೀನಿ. ವಿಷ್ಣುವರ್ಧನ್ ಅವರೆಕಾಯಿ KA09B4498 ಅವರೆಕಾಯಿ, ಅವನಕಾಯಿ ಅಂತ. ಲಕ್ಷ್ಮಮ್ಮ ಲಕ್ಷ್ಮಮ್ಮನ ಕಾಯಿ ಅಂತ. ಆಟೋ ಆರ್ಗನೈಸ್ಡ್ ಇದು AB722. ಕ್ಯಾಮ್ರಾ ರನ್ ಮಾಡ್ತಿರೋದು ನೋಡಿಕೊಂಡೆ ಬಡ್ಡಿ ಮಕ್ಕಳು ನಿಲ್ತಿರೋದು. ಹಾರನ್ 55W7973 ಗಾಡಿ ಅದು.
ಹೂವನ್ ಬೆಟ್ ನೋಡಬೇಕಿತ್ತು ಗೊತ್ತು. ಲಕ್ಷ್ಮಬ್ಬನ ಬಾಲಾಗೋಚಿ ಈಗ ನಂಬರ್ 1 ತೋರಿಸ್ತಾವಳ, ಅವಾಗ ನಂಬರ್ 2 ತೋರಿಸ್ತಾ ಇರಲಿಲ್ಲ. ಕುಮುದಳ ಕಂದನ ಬಾಲಂಗೋಚಿಗಳವರು ಒಳಗಡೆ ಜನ ತುಂಬಿ ತುಳುಕ್ತಾರೆ. ನಾವು ಹೋದಾಗ 3-4 ಜನ ಇದ್ದರು. ಅನ್ಎಕ್ಸ್ಪೆಕ್ಟೆಡ್ ಆ್ಯಕ್ಚುಲಿ ಇವತ್ತು ಬರೋ ಪ್ಲ್ಯಾನ್ ಇರಲಿಲ್ಲ, ದಿಢೀರ್ ಅಂತ ಬಂದೆ. ಒಂದು 3-4 ಜನ ಇದ್ದರು. ಇವಾಗ ತುಂಬಿ ತುಳುಕ್ತಾ ಇದ್ದಾರೆ ಅವಳಿಗೆ. ಯಾವುದು ವೀಡಿಯೋಸ್ ಕವರ್ ಮಾಡಿಲ್ಲ, ಒಟ್ಟಲ್ಲಿ ಬ್ಯಾಟ್ರಿ ಇಲ್ಲ ಅನ್ನೋ ಕಾರಣಕ್ಕೆ. CC ಕ್ಯಾಮ್ರಾ ಇದೆ, ತೆಗೆದು ನೋಡೋ ಗೊತ್ತಾಗೋಗುತ್ತೆ. ಆ್ಯಕ್ಚುಲಿ ಇಲ್ಲೊಂದು ರೆಬೆಲ್ ಟಿ ಶರ್ಟ್ ಹೋಯ್ತು, ಏನು ಬಿಳಿ ಇವನು ಇಬ್ಬರೂ ಇದು ಬಾಲಂಗೋಚಿ ನಾಲ್ಗೆ A307 KA55 A307 ಗಾಡಿ ಸಿಕ್ಕಾಪಟ್ಟೆ. ಇಲ್ಲೂ ಒಂದು ಸೋಳ ಮಗಂತಲ್ಲ, ಅಲ್ಲೊಬ್ಬ ಪಾರ್ಕ್ದು ಮುಂದ್ಗಡೆ ಕೂತ್ಕೊಂಡಿದ್ದಾನಲ್ಲ ಸರ್, ಗೇಟ್ ಹತ್ರನೇ ಎಂಟ್ರೆನ್ಸ್ ಹತ್ರ ಕೂತ್ಕೊಂಡಿದ್ದಾನೆ, ಲೈಬ್ರರಿ ಹತ್ರ ಸಾಮಾನು ತೋರಿಸ್ತಾ ಇದ್ದಾನೆ ಪಂಚೆ ಹಾಕ್ಕೊಂಡು. ಇವನು ಸ್ಟೋರಿ ಇದೆ. ಬಿಳಿ ಪಂಚೆಗಳು ಸಿಕ್ಕಾಪಟ್ಟೆ ಓಡಾಡ್ತಿದ್ದಾರೆ. ಟ್ರಾಫಿಕ್ ಸುತ್ತಮುತ್ತ ಯಾವ ರೇಂಜಲ್ಲಿದೆ ಅಂದರೆ ಅಯ್ಯೋಯಪ್ಪ. ಬರೀ ಇಲ್ಲೇ ಅಲ್ಲ, ಆನ್ಲೈನ್ಲೂ ಅಷ್ಟೇ. ಆನ್ಲೈನಲ್ಲೂ ಯದ್ವಾ ನ್ಯೂಸ್ಗಳು ಬರೀ ಗುಂಡಾರಿಸ್ಕೊಂಡು, ಈಗ ಆಲ್ರೆಡಿ 2 ಲಾಂಗ್ ಹಿಡ್ಕೊಂಡು ಗಲಾಟೆ ಮಾಡಿರೋದು, ಮತ್ತು ಗುಂಡಾರಿಸಿರೋದು, ರೋಹಿತ್ ಶೆಟ್ಟಿ ಮೇಲೆ ಗುಂಡಾರಿಸಿರೋದು ಒಂದು ನ್ಯೂಸ್. ಅಲ್ಲದೆ ಇನ್ನೂ ಒಂದು ನ್ಯೂಸು ಯಾವುದೋ ಸಿಕ್ಕಾಪಟ್ಟೆ ಬಂತು. ಆ್ಯಕ್ಚುಲಿ ಕಥೆಗಳಿದೆ, ಅವಾಗಿನ ನಡೀತಾ ಇರೋದು ಸಿಕ್ಕಾಪಟ್ಟೆ. ಇದು ಆ್ಯಕ್ಚುಲಿ ಟಪ ಅಂತ ಕಾಲ್ ಸೌಂಡ್ ಮಾಡ್ಕೊಂಡು ಹೋದಲ್ಲ, ಅದು ಶ್ರುತಾ ಬಳ್ಳಾಳ್ ಇದು ಎದುರುಗಡೆ ಬರ್ತಿರೋದು ರೂಪನ ಕುಮುದಳ ಕಂದ ಮತ್ತು ದೀಪನ ಡಾಕ್ಟರ್ ಬಾಲಂಗೋಚಿಗಳು. ಅವರು ಏನು ಸ್ಟೋರಿ ಕ್ರಿಯೇಟ್ ಮಾಡ್ತಿರೋದು ಅಂದರೆ, ನನ್ನೇನಾದ್ರು ರೆಬಲ್ ಆದರೆ ಯಾವ ಥರ ಹ್ಯಾಂಡ್ಲ್ ಮಾಡ್ತೀವಿ ನಾವು ಅನ್ನೋದನ್ನು ಕ್ರಿಯೇಟ್ ಮಾಡಿ ತೋರೋದು, ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾ ಇದ್ದಾರೆ. ಆ್ಯಕ್ಚುಲಿ ಏನೋ ಭರ್ಜರಿ ಬೇಟೆ ಆಡ್ಕೊಂಬಂದಿರಂಗಿದ್ದಾರೆ, ನೋಡಬೇಕು ಹೋಗಿ ಅಲ್ಲಿ ಇಲ್ಲೇನು ಸಿಗುತ್ತೆ ನೋಡ್ತೀನಿ. ನೋಡಿ ಅಪ್ಪ, ಇವನು ಅಷ್ಟು ಫಾಸ್ಟಾಗಿ ಹೋದ. JU 6273 ಇದು ಅಷ್ಟೇ, B7090. ಅದಷ್ಟು ವೆಹಿಕಲ್ಗಳು ಆರ್ಗನೈಸ್ಡೆ. ಸಾಗರು ವಿಷ್ಣು ಸೈನ್ಯ, ವಿಷ್ಣುವರ್ಧನ್ ಹೆಸರಲ್ಲಿ ತೊಂದರೆ ಕೊಡ್ತಾರೆ. ಎಲ್ಲ ಬಾಡ್ಲಿ ಬಪ್ಪ. ಅವಾಚ್ಯ ಶಬ್ದಗಳಲ್ಲಿ ಬೈದಾಡ್ತಾರದು. ಆ್ಯಕ್ಚುಲಿ ಆ ಕಡೆಗೆ ಕಡ್ಕೊಳ್ಳೋ ಕಡೆಗೆ ನಂಜನಗೂಡು ಕಡೆ ರೋಡ್ ಕೈ ತೋರಿಸ್ಕೊಂಡು ಮಾತಾಡ್ತಾ ಇದ್ದಿದ್ದು ಅವರು ಫಸ್ಟು. ನಾನು ಕ್ಯಾಮ್ರಾ ಆನ್ ಮಾಡಿದ್ಮೇಲೆ ಅದೇನು ತೋರಿಸಿದ್ರೋ ಬಿಟ್ಟರೆ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ಮುಂದ್ಗಡೆ ನೋಡ್ತಾ ಇದ್ದೆ, ಕ್ಯಾಮ್ರಾ ಅವ್ರ ಕಡೆಗೆ ಫೋಕಸ್ ಮಾಡಿದ್ದೆ. ನಿಮ್ಮ ಅಮ್ಮನ ಆ ಕಡೆಗೆ ಹೋಗೋ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಿದ್ರು. ಆಮೇಲೆ ಈಗಲೂ ಶಾಟ ಸಿಂಗ್ರಿ ಹಂಗೆ ಏನೋ ಕೆಟ್ಟ ಪದಗಳೆಲ್ಲ ಬೈದಾಡ್ತಾ ಇರೋದವರು. ಮಾತು ಕೇಳಿಸ್ಕೊಳ್ಳಿ ಗುರು. ಆ್ಯಕ್ಚುಲಿ ಅವ್ರು ಏನು ಮಾತಾಡಿದ್ದು ಅಂದರೆ, ಹಂಗೆಲ್ಲ ಫೋಟೋ ಎಲ್ಲ ಹಾಕೋರಲ್ಲ ಅಂತ ಇವು ಒಬ್ಬ ಮಂದಿ ಅಂದರೆ, ಏನು ಮಾಡ್ಕೊಳಕ್ಕಂತು ಬಾ, ಏನು ಮಾಡ್ಕೊಳಕ್ಕಾಗಲಕ್ಕಿಲ್ಲ ಹಾಗೆ ಅಂತ ಮಾತಾಡ್ತಿರೋದು ಅವರಿಬ್ಬರು. ಈಗ ಗಣರಾಜ್ಯೋತ್ಸವ ಅಂತ ಮಾತು ತೆಗೆದಿದ್ದು. ಅವನೀಶ್ ಕುಮುದಳ ಕಂದನ ಬಾಲಂಗೋಚಿ. ಶ್ರವಣ ಬೆಳಿಗ್ಗೆನೇ ನೋಡಿದೆ, ಇವತ್ತೆಲ್ಲ ಒಳ್ಳೆ ಊಟ ಸಿಗುತ್ತೆ ಅಂತ ಅಂದ್ಕೊಂಡೆ. ಫುಡ್ ಪೇಪರ್ ಇಷ್ಟ ಇವತ್ತು, ಒಳ್ಳೆ ಸರ್ಜರಿ ಫುಡ್ ಭರ್ಜರಿ ಊಟ ಇವತ್ತಿದೆ. ಪುಳಿಯೋಗರೆ, ಅದೆಲ್ದನ ಸ್ವೀಟ್ ಅನ್ನ ಸಾಂಬಾರು, ಮಸಾಲ ಎಲ್ಲ ಫುಲ್ ಮೀಲ್ಸ್ ಫುಲ್ ಬ್ಯಾಗ್. ಲಾಸ್ ಏಂಜಲ್ಸ್ ಕಿಂಗ್ ಅಲ್ಲಿ ಹೋಗಿದ್ದು. ಲಾಸ್ ಏಂಜಲ್ಸ್ ಇದು ಟಿ ಶರ್ಟ್ ಅದು ತಿರುಗಡಿದ್ದು ಕಿಂಗ್. ಏಜ್ 988847.
ಶೇಪ್ ಹತ್ರ ಹೋಯ್ತಾ ಇದೆ ಬೇಟೆ ಫುಲ್ ಬೇಟೆ ಸ್ಲಿಪ್ಪರ್ ಹಾಕೊಂಡೆ ಹೋಗ್ತಾ ಇದ್ದೀನಿ ಸುಮ್ಮನೆ ಬೇರೆ ಬೇಟೆ ಹಾಕಿ ಹೋಗ್ತಾವ ನಾವು ಸ್ಲಿಪ್ಪರ್ ಹಾಕೊಳ್ಳೋದು ಅಭ್ಯಾಸ ಗೊತ್ತಾಗಕ್ಕೆ ನನಗೀಗ ಸ್ಲಿಪ್ಪರ್ ಇದ್ರೆ ಬಿಟ್ಬಿಟ್ಟು ಸೀದಾ ಹೋಗ್ತಾ ಇದ್ದೀನಿ ಸುಸ್ತಾಗಿ ಅದ್ರ ಮೇಲೆ ಯಾರೋ ಗಲೀಜು ಮಾಡಿರೋದು ಐಶ್ವರ್ಯ ಅರ್ಜುನ್ ಬದಲಾಗಿದ್ದಲ್ಲ ಹುಡುಗ ಅವ್ರ ಹೆಸರು ರಾಮಯ್ಯ ಬಂದೆ ರಾಮಯ್ಯ ಹುಡುಗನ ಮೇಲೆ ಬಂದು ये भी 227 है भाई ಎದುರಿಸ್ತಾ ಇರೋದು ಕಾಲಿಗೆ ಕಚ್ಚೋದು ಅಂತ ತುಟಿ ಕಚ್ಕೊಳ್ತಾರೆ ಎದುರಿಸ್ತಾರೆ ಅಂತ ಅವಿ K55 0022 ಅವಿ ಐಶ್ವರ್ಯ ಅರ್ಜುನ್ ಮತ್ತು ಅವಿ ಆನಂದ ಆಳುಮೂಡಿ ಈ ಸೀರೀಸೆ ಸೊ ಇವರೆಲ್ಲ ಎದುರಿಸ್ತಾರೆ ನನಗೆ ಅಂತ ಎದುರಿಸ್ತೀವಿ ನಾವು ಅಂತ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಿದ್ರು ಸೇಮ್ ರಿಲೇಟೆಡ್ ಅಲ್ಲಿದ್ದು ಅದು ಸಾರಿ ದೇವಸ್ಥಾನ ಗಣಪತಿ ಆಂಜನೇಯನ ದೇವಸ್ಥಾನ ಐತಲ್ಲ ಸೊ ರಿಲೇಟೆಡ್ ಅಲ್ಲಿಂದ ಆಮೇಲೆ ಅದೇ ರಿಲೇಟೆಡ್ ಎದುರಿಸ್ತೀವಿ ನಾವು ಅಂತ ಅದು ಆಟೋ ಫಸ್ಟ್ ಅದನ್ನು ಹೇಳೋದೇ ಮಾಡ್ಕೊಬಿಟ್ಟೆ ಆಟೋ ಅದು ರಾಂಗ್ ವೇನಲ್ಲಿ ಬರ್ತಾನೆ ಆ್ಯಕ್ಚುಲಿ ರಾಂಗ್ ವೇನಲ್ಲಿ ಬಂದು ಯೂ ಟರ್ನ್ ತೊಗೊಂಡು ಮುಂದೆ ನಿಲ್ಲಿಸೋದು ಅದನ್ನು ಹೇಳೋದೇ ಬಂದು ಯೂ ಟರ್ನ್ ತೊಗೊಂಡು ಆಟೋ ಸ್ಟ್ಯಾಂಡ್ಗೆ ಹಾಕ್ಕೊಂತಾರ ತಂದು ಮುಂದೆ ನಿಲ್ಲಿಸೋದು ಅದು ಮುಸ್ಲಿಂ ಬಹುಶಃ ಇಳಿದವನು ಅವನು ಉರ್ದುನಲ್ಲಿ ಮಾತಾಡ್ತಾ ಇದ್ದ ಸೊ ಅಬ್ವಿಯಸ್ಲಿ ಮುಸ್ಲಿಮರ ಮುಂದೆ ಬರ್ತಿದ್ದರು ಅದು ಏನು ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ ಎದುರಿಸ್ತಾ ಇದ್ದೀನಿ ಈಗ ಮೊಬೈಲಲ್ಲಿ ಬ್ಯಾಟ್ರಿ ಇಲ್ಲ ಚಾರ್ಜ್ ಮಾಡಬೇಕು ಹೆಜ್ಜೆ ಬಿಡ್ಕೋಬೇಕು ಕಾಲು JZ2295 ಅದೇ ಹೆಜ್ಜೆಗೂಡು ಕಡೆ ಹೋಗೋಕೆ ಅವದೇ ದಾರಿ ತೋರಿಸ್ತಾ ಇರೋದು ಹೆಜ್ಜೆಗೂಡು ಕಡೆ ಇದು HF100 ಈ ಕಡೆ ಇನ್ಸ್ಟಾಮಾರ್ಟ್ ಹೋಯ್ತಲ್ಲ HF100 ಅದು ಸೊ ನಾನು ಲೆಫ್ಟ್ ಸೈಡ್ಗೆ ಹೋದರೆ ಅರ್ಧಂಬರ್ಧ 50% ನಡ್ಕೊಂಡು ಹೋಗ್ಬೇಕಾಗಿ ಬರುತ್ತೆ 50% ಲಿಫ್ಟ್ ಸಿಗುತ್ತೆ ಸೊ ಸ್ಟ್ರೈಟ್ ಹೋದರೆ ಟ್ರೈನಲ್ಲಿ ಏನು ಮಾತಾಡೋಂಗಿಲ್ಲ ತೊಗೊಂಡೋಗಿ ಸೀದಾ ಸ್ನಾನ ಮಾಡೋದಾಗೂ ಬಿಸಾಕ್ಬಿಡ್ತಾರೆ ಅಷ್ಟೇ ಆ್ಯಕ್ಚುಲಿ ಸ್ನಾನ ಮಾಡೋಕ್ಕೆ ಸೋಪೇ ಇಲ್ಲ ನನ್ನ ಹತ್ರ ಅಲ್ಲಿ ಹೋಗಿ ಏನು ತಗೊಳ್ಕೊಳ್ಳ ಟ್ರೈನಿಗೆ ಹೋಗುವಂಥ ಟ್ರೈನ್ಗೆ ಇನ್ನೂ ತುಂಬ ಟೈಮ್ ಇದೆ ಈಗ 1 ಊರೇ ಇರಬೇಕು ಟ್ರೈನ್ ಇರೋದು 4 ಗಂಟೆ ಹೆಚ್ಚು ಕಡಿಮೆ K0AB 888 ಆ್ಯಕ್ಚುಲಿ ನಾನು ಯೂರಿನ್ ಪಾಸ್ ಮಾಡ್ಬಿಡ್ತೀನಿ ಅಂತ ತೊಗೊಬಂದು ಇಸಿರೋದು ಬಂದೆ ಕರೆಕ್ಟಾಗಿ ಮರದ ಹತ್ರ ಯೂರಿನ್ ಪಾಸ್ ಮಾಡ್ತಿರಲ್ಲ ನಾನು ಸೊ ಯೂರಿನ್ ಪಾಸ್ ಮಾಡ್ಬಿಡ್ತೀನಿ ಅಂತ ತೊಗೊಬಂದು ಇಸಿರೋದು ಗಾಡಿ ಅಭಿ ಷಡ್ಬುಗಮ್ ಗಾಡಿ ಬಾಲಂಗಜ್ ಸೂಪರ್ ಇರೋ ರೋಡ್ ಬ್ಲಾಕ್ ಮಾಡ್ಕೊತಿರೋದು
ಅದು ಆ್ಯಕ್ಚುಲಿ ಕ್ಯಾಮ್ರಾ ಆಲ್ ಬಾಡಿ ಫ್ರೇಮಿಂಗ್ ಬೋರ್ಡವರೆಗೂ ಅಲ್ಲೇ ಇದ್ದಿದ್ದ. ನಾನು 2 ಹೆಜ್ಜೆ ಮುಂದೆ ಇಟ್ಮೇಲೆ ಅವನು ಮುಂದೆ ಇಟ್ಟಿದ್ದ. ಅಲ್ಲಿವರೆಗೂ ಸುಮ್ಮನೆ ನಿಂತ್ಕೊಂಡು ನೋಡ್ತಾನೇ ಇದ್ದ. ಆ್ಯಕ್ಚುಲಿ ಅದು ವೀಡಿಯೋ ರೆಕಾರ್ಡ್ ಆಗಿದ್ದರೆ ಸೂಪರ್ ಆಗಿರ್ತಿತ್ತು ನೋಡೋಕ್ಕೆ. ಅದನ್ನು ಮೊಬೈಲಲ್ಲಿ ಕ್ಯಾಮ್ರಾ ಆಲ್ ಆಗಿಲ್ಲ ಬಟ್ ಇವಾಗಂದು ರೋಡ್ ಬ್ಲಾಕ್ ಮಾಡ್ಕೊಂಡಿರೋದು. ಅದೇ ಬದುರ್ಗೆ ಹೋಗಿ ಕೊಟ್ಟಿದ್ದೀರಲ್ಲ, ಹೋಗಿ ಬಿಡೋದಿಲ್ಲ ಅಂತ ಏನೋ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾರೆ. ನಾವು ಆ್ಯಕ್ಚುಲಿ ಹೋಗ್ಬೇಕಾಗಿರೋದು ಏನಕ್ಕೆ ಅಂದರೆ ಯಾಕೆ ತಡೀತಾ ಇದ್ದಾರೆ, ಯಾರು ತಡೀತಾ ಇದ್ದಾರೆ ಅಂತ ತಿಳ್ಕೊಬೇಕು. ಅದಕ್ಕೋಸ್ಕರ ಹೋಗ್ಬೇಕು. ಸಿಬ್ರೋ ಕ್ರಾಸ್ ಮಾಡ್ಕೊಂಡಿರೋದು ಆ್ಯಂಟಿ ಬ್ರೇಕ್ ಸಿಸ್ಟಮ್ ಲೈಟ್ ಆನ್ ಮಾಡ್ತಿದ್ದಾರೆ. ಹಿಮಾಲಯ 18 HJL 7047 ಈ ಸೇರ್ತಿರುತ್ತಾರೆ. ಏರಿಕೆ ಗೊತ್ತಿಲ್ಲ. ಸುರೇಶರ ಬಾಲಾಜಿ ಅವೆಂಜರ್ ಗಾಡಿಗಳು ಸಿಕ್ಕಾಪಟ್ಟೆ ನೋಡ್ತಾ ಇದ್ದೀನಿ. ಆ್ಯಕ್ಚುಲಿ ಯಾಕೆ ಅಂತ ಗೊತ್ತಿಲ್ಲ. ಅವೆಂಜರ್ ಗಾಡಿಗಳು ಸುಮಾರು ನೋಡ್ತಾ ಇದ್ದೀನಿ. ಇರೋದೇನು ಗೊತ್ತಾ, ಈಗ ಬಂದೂರಲ್ಲಿ ಬಡ್ಡಿ ಹಬ್ಬ ಆಲ್ರೆಡಿ ನಡೀತೈತೆ. ಬಂದೂರಲ್ಲಿ ಬಡ್ಡಿ ಹಬ್ಬ ನಡೀತಾಯಿದೆ ಅಂತ ಸುಳುಹು ಕೂಡ ಯಾರು ಕೊಟ್ಟಿಲ್ಲ. ಬೊಬ್ಬಿಲು ಹೇಳಿಲ್ಲ, ಪ್ರಕಾಶ್ ಯಾರು ಹೇಳಿಲ್ಲ, ಯಾರು ಹೇಳಿಲ್ಲ. ಇನ್ನೊಂದು ಏನಾದರೆ ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾದಲ್ಲಿ ಚೆಕ್ ಮಾಡಿದೆ. ಬಂದೂರಿಗೆ ಬರಳಿದ್ದಾಳೆ ಹೇಬಾದ್ರಿ ಅಂದ್ಕೊಂಡು ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರು ನೋಡಿದ್ದೆ. ಮತ್ತು ನನ್ನ ಮೈ ಮೇಲೆ ಸ್ಪಾಲ್ ಪಾಕ್ಸ್ ಆಗಿತ್ತು, ಅಂದರೆ ಹಮ್ಮ ಆಗಿತ್ತು. ಸೊ ಬಂದೂರಿಗೆ ಹಬ್ಬ ಹತ್ರ ಬಂಡಿ ಹತ್ರ ಆಗ್ತಿದ್ದಿಲ್ಲ, ಅದಕ್ಕೆ ಹಬ್ಬ ಆಗಿದ್ದಕ್ಕೂ ಸುಧಾಗಿದೆ. ಅದು ಪರ್ಟಿಕ್ಯುಲರ್ ಡೇಟ್ ಗೊತ್ತಿರಲಿಲ್ಲ. ಸೊ ಆ್ಯಕ್ಚುಲಿ ಇವತ್ತೇ ಬಂಡಿ ಓಡಿಸ್ತಾರಂತೆ. ಸೊ ನನಗೆ ವಿಷಯ ಯಾರೂ ಹೇಳೇ ಇಲ್ಲ. ಅದಕ್ಕೋಸ್ಕರ ಅವರು ಬೀಸೆತ್ತಿರುತ್ತಾ ಇರೋದು. ಸುರೇಶ್ ಮತ್ತು ಅವ್ರ ಫ್ಯಾಮಿಲಿಯವರು ನನಗೆ ನಮ್ಮ ಮಮ್ಮಿ ಇನ್ಫಾರ್ಮೇಷನ್ ಅಥವಾ ಮಮ್ಮಿ ಅಥವಾ ಪ್ರಕಾಶ್ ಅಥವಾ ಯಾವುದೇ ವ್ಯಕ್ತಿ ಇನ್ಫಾರ್ಮೇಷನ್ ಕೊಡದೇ ಇರೋ ಹಾಗೆ ಮತ್ತು ಸಹಾಯ ಮಾಡಿದವರ ಹಾಗೆ ನೋಡ್ಕೊಂಡಿದ್ದಾರೆ ಅಂತ. ಅದನ್ನೇ ಬಂದು ಹೋಗದೆ ಹಾಗೆ ನೋಡ್ಕೊಂಡಿದ್ದಾರೆ ಅಂತ ನಾನು ಆಯಿಲ್ ಸಿಟಿ ರೈಡ್ ಅಂತ. ಇನ್ನೊಂದು ಇಲ್ಲಿ ಮುಸ್ಲಿಮ್ಸ್ ಎಲ್ಲ ಏನೇನು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ಅಂದರೆ ಮುಂಚೆ ಟೈಟಲ್ ತೋರಿಸ್ತಾ ಇರೋದು. ಮುಂಚೆ ಅಲ್ಲಿ ಕೂದಲೆಲ್ಲ ಕಂದ ಬಾಲಂಗೋಚಿಯಿಂದ ಸೆಲ್ಫಿ ಹಿಡ್ಕೊಂಡು ಓಡಾಡ್ತಾರೆ ನಾವು. ಆ್ಯಕ್ಚುಲಿ ಏನು ಕಥೆ ಇದು ಅಂದರೆ ನಾನು ಬರೋಷ್ಟೊಳಗೆ ಮುಗಿದೋಯ್ತದೆಲ್ಲ. ಅಲ್ಲಿ ಬರೋಷ್ಟೊಳಗೆ ಏನೋ ಊಟ ಎಲ್ಲ ಡಿಸ್ಟ್ರಿಬ್ಯೂಷನ್ ಮಾಡಿ ಮುಗಿಸ್ಬಿಟ್ರೋದು. ಅದು ಸ್ಟೋರಿ, ಆ್ಯಕ್ಚುಲಿ ಸ್ಟೋರಿ ಏನಂತ ಗೊತ್ತಿಲ್ಲ. ನನ್ನ ಪ್ರಕಾರ ಅದು ನಾನ್ ವೆಜ್ ಇರಬೇಕು ಅಂದ್ಕೊಳ್ತೀನಿ. ಯಾಕೆಂದರೆ ಮೊಸರು ಬಜ್ಜಿ ಇಟ್ಟಿದ್ದಾರೆ, ರೈತ ಇಡ್ತಿದ್ದಾರೆ ಕೈಯಲ್ಲಿ. ಸೊ ಅದು ನಾನ್ ವೆಜ್ ಇರಬೇಕು. ಅದೇ ಬೇಕಂದರೆ ತೋರಿಸ್ತಾ ಇರೋದು. ನಿಂತಿದ್ದು ನೋಡಿ ಗೊತ್ತಾ ಇರೋದು KN 18 ML 8490. ಸೊ ಅದು ನಿಂತ್ಕೊಂಡಿದ್ದೆ ಸುಮ್ಮನೆ, ಆಮೇಲೆ ಮುಂದಕ್ಕೆ ಬರ್ಬೇಕಾಗ್ತಾ ಇದೆ. ಈಗ ತನ್ನ ಕಣ್ಣೆದುರಿಗೆ ಮುಗಿಸಿದ್ರು. ಆ್ಯಕ್ಚುಲಿ ಯಾರು ಗೊತ್ತಾಗಲಿ ಅಂತಲೇ ಅದು ರೈಸ್ ಬಾತ್ ಮತ್ತು ಇದೆಲ್ಲ ತೋರಿಸಿದ್ದು. ಆ್ಯಕ್ಚುಲಿ ಅದ್ರ ಹೊಟ್ಟೆ ತುಂಬಿದೆ, ಊಟ ಅನ್ಬೇಕಿರಲಿಲ್ಲ. ಸಾಯಂಕಾಲಕ್ಕೆ ಆಗುತ್ತೆ ಅಂತ ಗೆಸ್ ಮಾಡಿದೆ. ಸೊ ಎಲ್ಲ ಮುಗಿಸ್ಬಿಡ್ತೀವಿ ಅಂತ, ಮುಗಿಸ್ಬಿಡೋದು ನನಗಿಂತ ಮುಂಚೆ ಮುಗಿಸ್ಬಿಡ್ತೀವಿ ಅಂತ. ವಾಯ್ಸ್ ತೋರಿಸ್ತಾ ಪಾದ ತೋರಿಸ್ತಾ ಪೊಲೀಸ್ ಆಫೀಸರ್ಗಳು ಕೂಡ ಎಲ್ಲ ನೋಡ್ತೀನಿ ಅಂತ ಪಾದ. ಆ್ಯಕ್ಚುಲಿ ಕುತ್ಕೊಂಡಲ್ಲ, ಆ ಕುತ್ಕೊಂಡು ಸೇರಿದ್ದೆಲ್ಲ ಅಪ್ಪ ವಾಚ್ ತೋರಿಸ್ತೀನಿ ಅಂದ್ಕೊಳ್ಳಲ್ಲ. ಅದರ ವಾಚ್ ನೋಡು ಅಂತ, ನನ್ನ ಕಾಲ್ ನೋಡು ಅಂತ. ರೆಡ್ ಬೋಲ್ಟ್ ಅಂತ ಬ್ಯಾಗ್. ಕಾಲು ಗಾಡಿ ನಂಬರ್ ಓದಕ್ಕಾಗಲ್ಲ, JM ಸಮಥಿಂಗ್ ಏನಿಲ್ಲ. ಊಟ ಹೇಳ್ಕೊಡ್ತೀವಿ ಅಂತ ಸಿಂಪಲ್.
ಅರ್ಧಂಬರ್ಧ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿದ್ದೆಲ್ಲ ಅಂತ. ಅಂದರೆ ಊಟ ಅರ್ಧಂಬರ್ಧ, ಸ್ನಾನ ಅರ್ಧಂಬರ್ಧ, ಇಲ್ಲ ಅರ್ಧಂಬರ್ಧ ಮಾಡಿಸ್ಬೇಕು. ಹೇಗೆ ಅರ್ಧಂಬರ್ಧ ಅಂದರೆ JS 6730 ಗಾಡಿ ಅದು. JA ಇರಬೇಕು, ನಾಟ್ ಶೋರ್. ಎ ಅಂತ ಕನ್ಫರ್ಮು, ನಂಬರ್ ಕೂಡ ಕನ್ಫರ್ಮ್. ಇಲ್ಲಿ ಆ್ಯಕ್ಚುಲಿ ಮಂಜುನಾಥ್ ಗಾಡಿ ಹೋಯ್ತು ಮುಂದೆ, ಡಸ್ಟರ್, ಮಂಜುನಾಥ್ ಡಸ್ಟರ್ ಗಾಡಿ ಹೋಯ್ತು. ಆಮೇಲೆ ಅದು ಹಾಕೊಳ್ಳೋದು ಅಂದರೆ ಟೆಸ್ಟ್ ಮಾಡಿ ವಾಪಸ್ ಕಳ್ಸ್ಕೊತೀವಿ ಅಂತ. ಬಹುಶಃ ಮೊದಲು ಹೋಗೋದು ಬಿಡೋದಿಲ್ಲ ಅಂತೇಳಿ ಹಾಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಇವ್ರ ಸ್ಟೋರಿ ಬೇರೆ ಗೊತ್ತಾಯಿತು. ಈ ಆ್ಯಕ್ಚುಲಿ ಹೊರಡ್ತಿರೋದು ಎಲ್ಲಿಗೆ ಅಂದರೆ ದೇವಸ್ಥಾನದಲ್ಲಿ ಸ್ನಾನ ಮಾಡಿಬಿಟ್ಟಿರ್ತಾರಲ್ಲ ಸೋಪ್ಗಳು, ಆ ಸೋಪಲ್ಲಿ ಏನಾದ್ರು ಒಂದು ಸೋಪ್ ಎತ್ಕೊಂಡು ಅಲ್ಲಿ ಅವ್ನು ಸುಳ ಮಗನ ಸಾಬೂನು ತೋರಿಸಿ ಹೋಗ್ತಾರೆ. ಅಲ್ಲೊಂದು ಸೋಪ್ ಎತ್ಕೊಂಡು ಸ್ನಾನ ಮಾಡ್ಕೊಳ್ಳೋಣ ಅಂತ. ಆ್ಯಕ್ಚುಲಿ ಸಮಸ್ಯೆ ಇದ್ದಾರೆ, ಏನಕ್ಕೆ ಬಂದರೂ ಹೋಗೋ ಬಿಡ್ತಾ ಇಲ್ಲ ಇವರು. ಅಂದರೆ ಅಲ್ಲಿ ಪೊಲೀಸ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀನಲ್ಲ, ಅದನ್ನು ವಿಡ್ರಾ ಮಾಡೋಕ್ಕೆ ತಯಾರಿಲ್ಲ, ಯಾರ್ದು ಪನಿಷ್ಮೆಂಟ್ ಫ್ರೀ ಮಾಡೋಕ್ಕೆ ತಯಾರಿಲ್ಲ. ಈಗ ಎಲ್ಲ ಚೀಟ್ ಮಾಡೋರಲ್ಲ ನನಗೆ. ಸೊ ಹೀಗಾಗಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದರೆ ಆ್ಯಕ್ಷನ್ ತೊಗೊಳ್ಳಿ ಅಂತ ಕೂತಿದ್ದೀನಿ ಭರತ್. ಅದಕ್ಕೆ ಬರೀ ಬರೆಯೋರು ಅಷ್ಟೇ ಅಲ್ಲ, ಎಲ್ಲರೂ ವಿರೋಧನೂ ಕ್ರಮ ಸೇರಿ ಕೂತಿದ್ದೀನಿ. ಅದಕ್ಕೆ ನನಗೆ ಅದು ಹೋಗ್ಬಿಡ್ತಾಯಿಲ್ಲ. 10 ED 480 ಇರಬೇಕು, ಅದು ಶೋ ಸಕ್ಕತ್ತು ಸಫಲ ಹೋದಾಗ. ಆಂಬುಲೆನ್ಸ್ ಡಿಸ್ಪ್ಲೇ ಅಷ್ಟೇ ಒಳಗೆ. ED 7941 ED ಕಾಲು ತೋರಿಸ್ಕೊಳ್ತಿರೋದು, ಪಾದ ತೊಡೆ ತೋರಿಸ್ತಾ ಇರೋದು. ಸ್ಪ್ಲೆಂಡರ್ ಗಾಡಿ ಅದೇನು ಬರ್ತಾಯಿದ್ದಾರೆ ಅಂದರೆ ಬೆನ್ನ ಹಿಂದೆ ಬರ್ತಾಯಿದ್ದಾರೆ. ನೋಡಿ ಇದೇ ಸ್ಟೋರಿ ಇಟ್ಟಿರ್ತಾರೆ. ಅದು JX 5429 ಗಾಡಿ. ಅದು ಎಲ್ಲ ಗಾಡಿಗಳು ಹೀಗೆ ಬರ್ತಾ ಇರೋದು. ಬೈಕ್ ಅಂದರೆ ತುಂಬ ಹತ್ತಿರದಿಂದ ಬಂದು ರೈಟ್ ಸೈಡ್ ಹೋಗ್ತಿದ್ದಾರೆ ಸ್ವಲ್ಪ. ಆದರೆ ಕ್ಯಾಮ್ರಾದಲ್ಲಿ ಫ್ರೇಮಿಂಗ್ ಆಗೋಷ್ಟೊತ್ತಿಗೆ JE 3745 ಇದೆ. ಕ್ಯಾಮ್ರಾದಲ್ಲಿ ಫ್ರೇಮಿಂಗ್ ಆಗೋಷ್ಟೊತ್ತಿಗೆ ಸ್ವಲ್ಪ ರೈಟ್ ನನ್ನಿಂದ ಹಾಗೆ ಹೋಗಿರ್ತಾರೆ. ಆದರೆ ಹಿಂದೆ ತಿರುಗಿ ತಕ್ಷಣ ಕಾಣಬೇಕು ಮಾತ್ರ. ಅಂದರೆ ಬೆನ್ನಿಂದೆ ಬರ್ತಾ ಇರ್ತಾರೆ. ಫ್ರೇಮಿಂಗಲ್ಲಿ ಸ್ವಲ್ಪ ದೂರದಲ್ಲಿ ಕಾಣ್ತಾರೆ. ಯಾಕೆಂದರೆ ಒಂದು ಸ್ವಿಂಗ್, ಕ್ರಿಕೆಟಲ್ಲಿ ಸ್ವಿಂಗ್ ಹೋಗುತ್ತಲ್ಲ ಬಾಲು, ಆ ಥರ ಬೋಟಿ ಬಜಾರ್ ಇಮೇಜ್ ಫಾರ್ಮಲ್ಲ. ಅಲ್ಲಿ ಬೋಟಿ ಬಜಾರ್ ಅವನು ಸೇಫ್ಟಿ ಕೊಡೋಯ್ತು. ಅಲ್ಲಿಂದ ನೀನು ಹಂಗೆ ಹೋಗಲ್ಲ, ಹಿಂಗೆ ಕಡೆ ಹೊಡಿತಾ ಇದ್ದಲ್ಲ ಅವನು ಸುತ್ತ ಒಳ್ಳಾಳ ಅಂಗಡಿ ಹೋಗಿ. ರಂಜಿತ್ ಗಾಡಿಗಳು ರಂಜಿತ್ ಅಂತ ಗಾಡಿ ನಂಬರ್ ಇಲ್ಲ, ಕಾಲು ತೆಗೆಸ್ಕೊಡೋದು. ಪೆಟಿಕೋಟ್ ಶೋಭಾ ಇದು ಪೆಟಿಕೋಟ್ ಹೊಡೋದಕ್ಕೆ ಯಾವತ್ತು ರಾಕೇಶ್ ರಶ್ ಇದ್ದಾರಲ್ಲ ಅವ್ರ ಅಮ್ಮ ಏನು ಕಿರಿಕ್ ಮಾಡ್ಕೊಂಡು ಅಮ್ಮ ನಮ್ಮ ಅಪ್ಪಂದ ಜಾಗ ಅದು, ನಿಮ್ಮ ಅಪ್ಪಂದ ಜಾಗ ಅಂದ್ಕೊಂಡು ಏನೋ ಕಿರಿಕ್ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅದು ನ್ಯೂಸ್ ಫೀಡು ಅದರಲ್ಲಿ ಅಯ್ಯಮ್ಮ ನನಗೆ ಪೆಟಿಕೋಟ್ ಹಾಕ್ಕೊಂಡು ಓಡಾಡ್ತಿದ್ದಿದ್ದು ನೋಡಿದೆ. ಅಂದರೆ ಪೆಟಿಕೋಟ್ ಹಾಕ್ಕೊಂಡು ಮೇಲೆ ಚೂಡಿದಾರದು ಟಾಪ್ ಬರುತ್ತಲ್ಲ ಅದು ಹಾಕ್ಕೊಂಡಿದ್ದಾರೆ. ಪೆಟಿಕೋಟ್ ಅದೇ ಲಕ್ಷ್ಮಮ್ಮನ ಐಡೆಂಟಿಟಿ ಅದು. ಸದ್ಯಕ್ಕೆ ಪೆಟಿಕೋಟ್ ತೋರಿಸ್ಕೊಡೋದು. ಇನ್ಕ್ಲೂಡಿಂಗ್ ನಮ್ಮ ಮಮ್ಮಿನೂ ಅಷ್ಟೇ ಪೆಟಿಕೋಟ್ ತೋರಿಸ್ಕೊಂಡಿರ್ತಿದ್ದು ಲಕ್ಷ್ಮಮ್ಮನ ಟೀಮ್ದನ ಅಂತ ತೋರಿಸ್ಕೊಳ್ಳೋದಕ್ಕೆ ಅವಾಗ ನಾವು ಸೆಪ್ಟೆಂಬರ್ 2022 ಅದು ಸುರೇಶನ ಬಾಲಂಗೇಚಿ ವಿಕೆಟ್ ರೈಡರ್ ಅದಾಯ್ತಲ್ವ. ವಿಕೆಟ್ ರೈಡರ್ ಯಾರು ತೊಂದರೆ ಕೊಡ್ತಾ ಸುರೇಶ್ ಸ್ವಿಂಗ್ ಗಾಡಿಗಳು ಹಂಗೆ ಪಕ್ಕಕ್ಕೆ ಬಂದು ಆ ಕಡೆ ರೈಟ್ ಸೈಡ್ ಇರ್ತವೆ. ನಾನು ಪಕ್ಕದಲ್ಲೇ ಬರ್ತವೆ, ಅದರ ರೈಟ್ ಸೈಡ್ ಇರ್ತವೆ. ಅದು ಅವನ್ನ ಅಯ್ಯೋ ಎಲ್ಲ ಪ್ರದರ್ಶನಕ್ಕೆ ಇಟ್ಕೋಗುತ್ತವೆ. ಇಂಥ ಪಂಚೆ ತಗೊಂಡು ಬೀಟರ್ ಲೆಕ್ಕ ಪಂಚೆ ಇರ್ತದೆ. ಅದು ಯಾವ ಕಲರ್ ಇರಬೇಕು ಬೈಕ್ ಲೆಕ್ಕ ಹಾಕಿ ಸಾಮಾನು ತೋರ್ಸೋಕ್ಕೆ ಪಂಚೆ ಹೊಟ್ಟು ಕೊಡ್ಕೊತಾರಲ್ಲ. ಅದು ಆ್ಯಕ್ಚುಲಿ ಗೋಡನ್ ಫಾರ್ಮಲ್ಲ, ಅವ್ರಿಗೋಸ್ಕರ ಕೂತ್ಕೊಳ್ಳಲ್ಲ, ಅವ್ರ ನೆಟ್ವರ್ಕ್ಗೋಸ್ಕರ ಕೂತ್ಕೊಳ್ತಾರೆ. ತಾತಪ್ಪ ಸಿಂಗಲ್ ಒಟ್ಟಿ ಪಂಚೆ, ತಾತಪ್ಪ ಸಿಂಗಲ್ ಪಂಚೆ. JS 5576 ಇರಬೇಕು ಇದು ಅಕ್ಷರದು. ತಾತಪ್ಪ ಜೋಡಿ ಪಂಚೆ, ಇವನು ಚಬಡಿ ಬಿಟ್ಟದ ಪಂಚೆ. ಅದೇ ಇದು HF 4865 HF. ಅದೆಲ್ಲ ಲಗೇಜ್ ಹಾಕ್ಕೊಂಡಿದ್ದಲ್ಲ, ಅದು ಇದೆ ನನ್ನ ಕಾಲು ಪಕ್ಕದಲ್ಲೇ ಹೋಯ್ತು. ಅದೆಲ್ಲ ಏನು ಗೊತ್ತೇ ಇಲ್ಲ, ಅವಾಯಕರು ಅಂತ ಹೇಳಿಲ್ಲ ಅವರು. ಬೇಕಾದ ಟೆನ್ಷನಲ್ಲಿ ಹೋಗೋದು.
ಶಾಲೆ ಹೇಳ್ಬೇಕಾದ್ರೆ ತುರ ಆಡ್ಕೊಂಡು ಲೆಫ್ಟಿಗೆ ಬಂದು ಸಾಕಾಗುತ್ತೆ ಟಚ್ಚೇ ಆಗ್ತಿತ್ತು ಅನ್ಕೊಳ್ತೀನಿ. ಎಷ್ಟು ಕ್ಲೋಸಲ್ಲಿ ಹೋಗ್ತಾರೆ ಬಡ್ಡಿ ಬಂದು ಹೊಸ ಚೆತ್ತ ಗಾಡಿ. ಬರ್ಲು ಅವ್ರಿಗೆ ಕಸ್ಬಲ್ಲಿ ಹಿಡ್ಕೊಂಡು ಹೋಗ್ತಾ ಇತ್ತಲ್ಲ ಬ್ರೂಮ್, ಅಲ್ಲಿ ಅಡ್ವರ್ಟೈಸ್ಮೆಂಟ್ ತುಳಸಿ ಜ್ಯುವೆಲ್ಲರ್ಸ್ದು ಬಳ್ಳಾಳ್, ಶುದ್ಧ ಬಳ್ಳಾಳ್, ನ್ಯಾನೋ ಯೆಲ್ಲೋ ಕಲರ್ ತುಳಸಿ ಜ್ಯುವೆಲ್ಲರ್ಸ್ ಅಡ್ವರ್ಟೈಸ್ಮೆಂಟ್ ಇದೆ. ಅದ್ರ ಕೆಳಗಡೆ ಬರ್ಲು ತೋರಿಸ್ಕೊಂಡು ಹೋಗ್ತಾ ಇರ್ತಾವಳು ಬ್ಯಾಕ್ ಹೋಗತ್ತ. ಆಟೋ ರಜತ್ ಅಂತ ಆಟೋ ಅದು, ಆ್ಯಕ್ಚುಲಿ ರಂಜಿತ್ ಅಲ್ಲ ರಜತ್, ಮತ್ತೆ ಮುಂದೆ ಹೋಗ್ತಾ ಇದೆ ಆಟೋ ಅದು. ನೋಡಿ ಬೇಬಿ 3200 ಕ್ಲೋಸಪ್ ಅಲ್ಲದ ರಜತ್ ಆ್ಯಕ್ಚುಲಿ ಆಟೋ ಅದು. KA03 AD 3604 ಆಟೋ ಅದು. ಈ ಕಡೆಗೆ ಬರ್ತಾ ಆಟೋ ಅದು. ಆ ಕಡೆ ಬಂದರೆ ಸಿಕ್ಕತ್ತೆ 3 ಕ್ವಿಂಟಲ್ ಅಲ್ಲಿ ಹೋಗ್ತಾರೆ. ದೂರ ಎಳಿಸ್ಕೊಳ್ತಾರೆ ಅಂದರೆ ಬಂದು ಫಾಸ್ಟಾಗಿ ಹೋಗಿ 77744 7A7448 KA05 ಈ ಗಾಡಿ. ಅವಾಗ ಅಲ್ಲಿ ಮಾತಾಡ್ತಿದ್ದಲ್ಲ ಅದು ಆ್ಯಕ್ಚುಲಿ ಆ ಕಡೆಯಿಂದ ಬಂದು ಬ್ರೇಕ್ ಹೊಡಿತಾರೆ ಫಾಸ್ಟಾಗಿ ಬಂದು. ಸೊ ಧೂಳೆಲ್ಲ ಎದ್ದೇಳುತ್ತೆ, ಸ್ವಲ್ಪ ಹೊತ್ತು ಇಟ್ಟಿದ್ದು ಆಮೇಲೆ ಮತ್ತೆ ಮುಂದೆ ಬರ್ತಾರೆ. ನನ್ನೂ ಹೋಗೋ ಬಿಡೋದಿಲ್ಲ, ಕರೆಕ್ಟಾಗಿ ತಂದು ಮುಂದಿನ ಗಾಡಿ ಬಂದು ನಿಲ್ಲಿಸ್ತಾರೆ. ನನ್ನ ಪಾಸಾಗಕ್ಕೆ ಬಿಟ್ಟಿದ್ರು ಒಂದು ಪಕ್ಷ ಓಕೆ ಅಂಬೋದು, ನನ್ನ ಪಾಸಾಗ ಬಿಡೋಲ್ಲ. ಗಾಡಿ ತಂದು ಮುಂದೆ ಚಕ್ಕಂತ ನಿಲ್ಲಿಸ್ತಾನೆ, ಒಳ್ಳೆ ಸ್ಟಾಪಿಂಗ್ ಮಾಡ್ತಾರಲ್ಲ ಬೈಕಲ್ಲಿ ಯಾರಿಂದ ತಂದು ನಿಲ್ಲಿಸ್ತಾನೆ. ಧೂಳೆಲ್ಲ ಎದ್ದೇಳೋದು ಬಸ್ ಅಂತ ಹೇಳ್ತಿದ್ದೀವಿ. ಸುರೇಶನ ಬಾಲಂಗೋಜಿ ಧೂಳು ಎಳಿಸ್ಕೊಂಡು ಹೋಗ್ತಾ ಇರೋದು ಅದೇ ಡಸ್ಟರ್ ಮೆಚ್ಚಬೇಕು ಯಾವುದೇ ಗಾಡಿ ಅದೇ ಮಂಜುನಾಥ್, ದುರ್ಗಾ ಪರಮೇಶ್ವರ ಹೆಸರು ಮಂಜುನಾಥ, ಮಂಜಿಯವರ ಅಣ್ಣ ನಂತರ ಸುರೇಶ. ಮಂಜು ಅಂದರೆ ಮ್ಯಾಕ್ಸ್ ಮಂಜುಳ, ನಮ್ಮ ತಾಯಿಯವರ ತಂಗಿ. ಎಲ್ಲ ದೇವಸ್ಥಾನದ್ದು ಓಕೆ. AA4706 KA05 AA ಗಾಡಿ ಆಟೋ ಸುಮಾರು ಫಾಸ್ಟ್ ಆಗೋಲ್ಲ. ಇದು ಹೋಗೇ ಬರ್ತಾ ಇಲ್ಲ. 2504 KA09 ನಂಬರ್ ಕಾಣ್ತಾ ಇಲ್ಲ. ನಂಬರ್ ಅಂದರೆ KA09 ಆದಮೇಲೆ ಬರುತ್ತಲ್ಲ, ಇದು ಆಲ್ಫಾಬೆಟ್ ಕಾಣ್ತಾ ಇಲ್ಲ. ಯಾವುದೋ ಇದೆ ಆಗುತ್ತೆ. ಸಾಮಾನ್ಯವಾಗಿ ಆಟೋಗಳು ನೋಡ್ತೀನಿ, ಆಟೋ ರಿಕ್ಷಾಗಳು ಎಲ್ಲ ಆಟೋಗಳಲ್ಲೂ ಈ ಸಮಸ್ಯೆ ಇದೆ. ಏನು ಮಾಡ್ತಾರೆ ಅಂದರೆ KA09 KA055 ಅಷ್ಟು ಕಾಣ್ತಿದೆ. ಲಾಸ್ಟ್ 4 ನಂಬರ್ಗಳು ಕ್ಲೀನಾಗಿ ಕಾಣ್ತಿದೆ. ಆದರೆ ಮಧ್ಯೆ ಆಲ್ಫಾಬೆಟ್ ಇರ್ತಲ್ಲ, KA09 KA55 ಆದಮೇಲೆ ಆಲ್ಫಾಬೆಟ್ ಇರ್ತಲ್ಲ, ABCD, ಆಲ್ಫಾಬೆಟ್ಸ್ ಕಾಣಲ್ಲ. ತೀರಾ ಸಣ್ಣಕ್ಕೆ ಹಾಕಿರ್ತಾರೆ ಅದನ್ನು. ಯಾಕೆ ಅಂತ ಗೊತ್ತಿಲ್ಲ. ಬಹುಶಃ ಅವರು ಸುತ್ತಮುತ್ತ ಟ್ರೈ ಮಾಡ್ತಾ ಇರ್ತಾರೆ ಆಟೋ ರಿಕ್ಷಾದವರು. ಸಿಟಿಲೇ 24 ಕಾಲ ಆಟೋದಲ್ಲೇ ಇರ್ತಾರಲ್ಲ, ಇವರು ಆಟೋದಲ್ಲೇ ಮಾಡೋದಲ್ಲ ಅವರು. ಸೊ ಹೀಗಾಗಿ ರೋಡಲ್ಲೇ ಇರ್ತಾರಲ್ಲ, ಸೊ ಜಾಸ್ತಿ ಕ್ರೈಮ್ ಮಾಡ್ತಾರೆ ಅಂದ್ಕೊಳ್ತೀನಿ ಅವರು. ಸೊ ಹೀಗಾಗಿ ನನ್ನ ವಿಷಯದಲ್ಲಂತೂ ಖಂಡಿತ ನಡೀತಾ ಇದೆ. ಧೂಳು ಎಳಿಸ್ತಾ ಇರೋದು ಬಡ್ಡಿ ಇವಾಗ ಚಿತ್ರ ಬರಲಪ್ಪ. ಹಾಗೆ ಹೋಗ್ಬಿಟ್ಟಾಗ ನಾವು ಯಾವ ಲೇಟ್ ಆಗ್ಬಿಟ್ಟೆ ಅವ್ರು ಸ್ವಲ್ಪ ಸರ್ಪ್ರೈಸ್. 2544 ಅಪೋಲೋ ಏನು ಕಥ ನಡೆದಿದ್ದು ಅಂದರೆ ಆಟೋದೊಂದು ನಿಲ್ಲಿಸ್ಕೊಟ್ಟಿದ್ದ, ಸ್ಟಾರ್ಟ್ ಮಾಡ್ಕೊಂಡು ಮುಂದಕ್ಕೆ ಹೋದ. ಅದು ಎಷ್ಟು ಸ್ಪೀಡ್ ಆಗೋದಾದ್ರೆ ಒಂಚೂರು ಧೂಳು ಎದೆಳ್ಳೇ ಇಲ್ಲ ಅನ್ಬೋದ. ಅಂದರೆ ನನಗೆ ಮುಂದೆ ಪಾಸಾಗಿ ಹೋಗ್ಬಿಟ್ಬಿಟ್ಟು ನನ್ನ ಬೆನ್ನಿಂದ ಹೋದ. ಸೊ ಹೀಗಾಗಿ ಜಸ್ಟ್ ನನಗೆ ಮಾರಲಿಲ್ಲ. ಸೊ ಅದು ಕುಸಾಬಿಯವರ ಆ್ಯಟಿಟ್ಯೂಡ್ ಅಂದರೆ ಕುಸಾಬಿಯವರು ಹೇಗೆ ವರ್ತಿಸ್ತಾರೆ ಅಂತ. ಅಂದರೆ ನನಗೇನು ತೊಂದರೆ ಮಾಡಲ್ಲ, ಅವ್ರ ಪಾಡಿಗೆ ಅವ್ರು ಮುಂದೆ ಹೋಗ್ಬಿಡ್ತಾರೆ, ನನಗೆ ಬಿಡ್ತಾನೆ ಅಂತ ಏನೋ ಆ್ಯಟಿಟ್ಯೂಡ್ ಇರ್ತಾರೆ. ಎಷ್ಟು ದಿವಸ ಎಲ್ಲ ಸರಿಯಾಗಿ ತಿರ್ಗಾ ಹೊಡೆದಿಲ್ವಾ? 25 ವರ್ಷ ತೊಂದರೆ ಆಡಲ್ಲ. 25 ವರ್ಷ ತೊಂದರೆ ಕೊಟ್ಟಾರೆ, ಈಗ ಬಿಟ್ಕೊಡೋಕ್ಕಾಗುತ್ತಾ? ನೋಡೋದು ಆ್ಯಕ್ಚುಲಿ ಅದೇ ಪನಿಷ್ಮೆಂಟ್ ಫ್ರೀ ಮಾಡಿದ್ದೀನಿ ಅಂತ ರೀಸೆಂಟ್ ಡೇಸಲ್ಲಿ ಹೇಳಿದ್ದೆ. ಬಜಾಜ್ ಜೊತೆಗೆ ಹೊಸ ಗಾಡಿ ಬಿಟ್ರಲ್ಲ ಅವಾಗ ನೋಡ್ದ ಯಾರು ಅದೇ ಕೆಲಸ ಕೊಟ್ಟಿದ್ದಾರೆ. ನೆಕ್ಸ್ಟ್ ಲೆವೆಲ್ ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗುತ್ತಲ್ಲ, ಯಾವಾಗ ಬಣ್ಣ ಬಯಲ ಆಗುತ್ತೆ.
EK4877 ರಾಘವೇಂದ್ರ ಸುಮ್ಮನೆ ಇಷ್ಟ ಬರೋದು ಇಕ್ಕಟ್ಟು ಇಷ್ಟು ಬರೋದು ಅವ್ನು ರಾಘವೇಂದ್ರ ಗೊತ್ತಾಗಿರತ್ತೆ. ನಾನು ರೈಟ್ ಸೈಡ್ ಬರೋ ಈ ಕಡೆ ಬಂದು ಇಟ್ಕೊಂಡು ಹೋಗೋದು. KA09HF3665 ಇಟ್ಕೊಂಡು ಹೋಗೋದು. ಅಲ್ಲ ಅವನು ಆಪೋಸಿಟ್ ಸೈಡಲ್ಲಿ ಬಂದ ನಾವು ರೈಟ್ ಸೈಡ್ಗೆ ಹೋಗ್ತಿದ್ದೆ, ಹಿಂದ್ಗಡೆನೇ ಕುತ್ಕೊಂಡು ಹೋಗೋದು. JN4263 ಬಟ್ ಅಲ್ಲೊಂದು ಮುಂದ್ಗಡೆ ಅದು 11C4200 ಇರಬೇಕು. ಮಾಡಿಸಿ ಮುಂದ್ಗಡೆ ಒಂದು ಟಾರ್ಪಲ್ ಹಾಕಿ ಹೋಗೋ ವೆಹಿಕಲ್ ಹೋಗ್ತಿದೆಯಲ್ಲ ಅದೆರಡರ ಬಗ್ಗೆ ಸಿಗಾಕ್ಸ್ಕೊಳ್ಳೋ ಟ್ರೈ ಮಾಡಿದ್ರೆ ಆ್ಯಕ್ಚುಲಿ ಅದು HP ಗ್ಯಾಸು 42 years 6/61 HP ಲ್ಯಾಪ್ಟಾಪ್ ಬಗ್ಗೆ ಏನೋ ಚೆಕ್ ಮಾಡ್ತಿದ್ದು ಆಲ್ರೆಡಿ ಅದು ಅದೆಲ್ಲ ಕತ್ತಿದ ಬಾಲಕ್ಕೆ ಗುಚ್ಚಿ ಚಪ್ಪಲಿ ಆಗ್ಬೇಕಲ್ಲ. ಯಾವುದೇ ರೀತಿ ಟ್ರೈ ಮಾಡ್ತಿದ್ದಾರೆ ಪ್ರಾಕ್ಟೀಸ್ ಹೋಗೋಣ. ಅದು ಕುಂಟು ಹೋಗ್ತಿದ್ದಲ್ಲ ಗ್ಲಾಮರ್ ಇದು ಪ್ರಕಾಶ್ ಪ್ರಜ್ವಲಿಸೋದು ಪ್ರಕಾಶ ಗ್ಲಾಮರ್ ಇವಾಗ ಅಲ್ಲಿ ಪೊಲೀಸವರು ಕೂತಿರೋದು ಅದೆಲ್ಲ ಚರಳ ಪಾದಗಳು ಬೇರೆ ತೋರಿಸ್ತಾರೆ. ಗ್ಲಾಮರ್ ಗಾಡಿ ಅದಿವೆ. ಪೊಲೀಸ್ ಪ್ರೊಡಕ್ಷನ್ ತೊಗೊಳ್ತೀನಿ ಅಂತ ಪ್ರಕಾಶ ಪೊಲೀಸ್ ಪ್ರೊಡಕ್ಷನ್ ತೊಗೊಳ್ತಾರೆ. ಅದು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಸ್ವಲ್ಪ ಹೋದರೆ ಪಂಚೌಟ್ ಟವಲ್ಸ್ ಎತ್ಕೊಂಡು ಕೆಳಗೆ ಕುತ್ಕೊಂಡು ಶೆಟ್ಟಿ ಹಾಕೋತಾರೆ. ಸ್ಕೈ ಬ್ಲೂ ದೇವರ ಮಕ್ಕಳು ಅವ್ರು ಯಾವ ಥರ ಟವಲ್ಸ್ ಎತ್ಕೊಂಡು ಕೆಳಗೆ ಕುತ್ಕೊಂಡು ಚಡ್ಡಿ ಬದಲಾಯಿಸ್ಕೊಳ್ತಾರೆ. ಬೆಟ್ರ್ ಕೊಟ್ಟು ನಮಗೆ ಅಂದರೆ ಒಂದು ಸಾವಧಾನ ತೋರಿಸ್ಕೊಂಡು ಕೂತ್ಕೊಳ್ಳೋದು. ಕೆಳಗಡೆ ಸೋಪ್ ಹುಡ್ಕೊಂಡು ಬರ್ತಾ ಇದ್ರೆ ಮಾಡ್ತಾ ಇರ್ಬೋದು. F83 ಅದ ಕಡೆಯಲ್ಲಿ ಇದು JD2328 ಅದಕ್ಕೆ ಓದಾಡೋಕ್ಕಂತೆಲ್ಲ ಬದಾಗುಚ್ಚಿ ಇಲ್ಲೇ ಆ್ಯಕ್ಚುಲಿ ಎತ್ಕೊಂಡಿದ್ದಾನೆ. ಲಿಫ್ಟ್ ಕೇಳ್ಬಿಟ್ಟು ಅವ್ರಿಗೆ ಹತ್ಕೊಬಿಟ್ಟ. ಸೊ ಏನು ಸ್ಟೋರಿ ಅಂದರೆ AD74 ಅಂತ JM2854 ಅದು KA03AD ಅದು 74 ಎಲ್ಲ ರಾಂಗ್ ಇದ್ರೆ ಬಂದಿದ್ದು. ಸ್ಟೋರಿ ಏನಂದ್ರೆ ನಾನು ನಂಜನಗೂಡಿಗೆ ಹೋಗ್ಲಿಲ್ವಲ್ಲ, ದೇವಸ್ಥಾನಕ್ಕೆ ಹೋಗ್ಲಿಲ್ವಲ್ಲ ಊಟಕ್ಕೆ. ಸೊ ಅದಕ್ಕೆ ಆ್ಯಟಿಟ್ಯೂಡ್ ಸೆಟ್ ಮಾಡ್ತಿರೋದು. ಅಂದರೆ ಯಾರು ಲಿಫ್ಟ್ ಕೊಡೋದಿಲ್ಲ, ಊಟಕ್ಕೆ ಬರಲೇಬೇಕು ಅಂತ ಆ್ಯಟಿಟ್ಯೂಡ್ ಸೆಟ್ ಮಾಡ್ತಿರೋದು. ಇದು ಅಷ್ಟೇ ಆರ್ಗನೈಸ್ಡ್ ಬಯಸ್ಕೊಳ್ಳೋರು. ಈ ನಂಜನಗೂಡಲ್ಲಿ ತುಂಬ ಜನ ಈ ಥರದ್ದು ಹೋಗಿದ್ದಾರೆ. ಹೊಟ್ಕೊಂಡೋಗೋರು ಕಟ್ಸ್ಕೊಂಡೋಗೋರು. ಇದು ಅಷ್ಟೇ 605 ಅದು ಏನಂದರೆ ಅವ್ರ ಲೆಕ್ಕಾಚಾರ ಏನಂದರೆ ನಾನು ಅಲ್ಲಿ ಸ್ನಾನ ಮಾಡ್ಕೋಬೇಕಿತ್ತು. ಇಲ್ಲಿ ಹೊಳೆ ಹತ್ರ ಸ್ನಾನ ಮಾಡಿಕೊಂಡು, ಇಲ್ಲಿಲ್ಲ ಅಂದರೆ ಹೆಜ್ಜಿಗೆ ಇದೆಲ್ಲ ಆ ಕಡೆ ಹತ್ತಿರ ಅಲ್ಲಿ ಸ್ನಾನ ಮಾಡಿಕೊಂಡು ದೇವಸ್ಥಾನದಲ್ಲಿ ಊಟ ಮಾಡಿಕೊಂಡು ಸಾಯಂಕಾಲ ಬಂದೂರಿಗೆ ಹೋಗ್ಬೇಕು, ಮೈಸೂರಿಗೆ ಹೋಗಬೇಕು ಅವ್ರ ಪ್ರಕಾರ. ಬಟ್ ನಾನು ಹಾಗೆ ಮಾಡಲಿಲ್ಲ. ನಾನೇನು ಮಾಡಿದೆ, ಸೋಪ್ ಬೇಕಿತ್ತು, ಬಂದೆ ಸೋಪ್ ಎತ್ಕೊಂಡೆ ಸೀದಾ ಹೋಗ್ತಾಯಿದ್ದೀನಿ ವಾಪಸ್ಸು. ಸೊ ಅದಕ್ಕೋಸ್ಕರ ಇವರು ಆ್ಯಟಿಟ್ಯೂಡ್ ಸೆಟ್ ಮಾಡ್ತಿರೋದು. ಸೊ ಕುಬುದಳಕ್ಕಂದ ಲಿಫ್ಟ್ ಹತ್ಬಿಟ್ಟ, ಬೈಕ್ ಹತ್ಬಿಟ್ಟ. ಸೊ ನನಗೆ ಯಾರು ಲಿಫ್ಟ್ ಕೊಡೋದಿಲ್ಲ ಅಂತ ಅರ್ಥ. ಇಲ್ಲಿ ಟ್ರೈನು ಸಾಯಂಕಾಲದ HX4363 ಗಾಡಿ ಅದು ರೋಡ್ ಆ್ಯಕ್ಟಿವ. ಆ ಕಡೆಗೆ ಹೋಗುವಂಥ ಸುರೇಶನ್ ಮನೆಗೆ ಹೋಗುವಂಥ ಹೋಗಿ ಸಹಾಯ ಕೇಳುವಂಥ. W5098 KA09 W50 ಇರ್ಬೋದು ಅಥವಾ 59 ಇದ್ರೂ ಇರ್ಬೋದು. ಸ್ಟಿಕ್ಕರ್ ಸರಿಯಾಗಿ ಕೂತಿಲ್ಲ. ಅದು 5098 ಅಥವಾ 5998 ಇರಬೇಕು. HK2164 ಅದು JV7623 ಇದು ಈ ಕಡೆಯಿಂದ ಬಂದಿದ್ದು. ಐಕೋದಿರ್ತಾರೆ ಅಷ್ಟೊಳಗೆ ಗೊತ್ತಾ ಇಲ್ಲ ಒಂದರಲ್ಲಿ ಕೊಟ್ಟಿರ್ತಾರೆ. $660 KSRTC ಬಸ್ ಸೇರಿಸ್ಕೊಂಡ್ರೆ ಈಗ
ಉತ್ತರ ಸಿಗ್ತದ್ರು ಒಳ್ಳೆ ಇವಾಗ ದಿಕ್ಕೊಂಡು ಟಿಕೆಟ್ ಇಶ್ಯೂ ಮಾಡ್ತಾರಲ್ಲ ಆ ಥರ ನಿಲ್ಸ್ಕೊಂಡಿದ್ದ. ನಾನು ಪಕ್ಕ ಕರೆಕ್ಟಾಗಿ ಸೈಲೆನ್ಸರ್ಗೆ ಹೋಗಿದ್ದೀನಿ, ಕರೆಕ್ಟಾಗಿ ಸೈಲೆನ್ಸರ್ಗೆ ಹೋಗೋವರೆಗೂ ನಿಂತಿದ್ದು. ಕರೆಕ್ಟಾಗಿ ಸೈಲೆನ್ಸರ್ ಹತ್ರ ಹೋದಷ್ಟು ಆಕ್ಸಿಲೇಟರ್ ರೈಸ್ ಮಾಡ್ತಾರೆ. HR 3498 ಇರಬೇಕು. ದೊಡ್ಡ ಅವರ ಪ್ಯಾಂಟ್, ಕೆಂಪು ಕಲರ್ ಸುರೇಶ್ ಅವರ ಐಡೆಂಟಿಟಿ ಪ್ಯಾಂಟ್ ಅದು. ಯೂನಿಫಾರ್ಮ್ ಹಾಕೋ ಹೋಗೋ ಅಭ್ಯಾಸವೇ ಇಲ್ಲ ಬಾಂಡ್ಗೆ. ಈ ಜೇಮ್ಸ್ ಬಾಂಡ್ಗಿಂತಲೂ ಬೇರೆ ಅವರು ಕಲರ್ ಡ್ರೆಸ್ಸಲ್ಲೇ ಓಡಾಡೋದು. ಕರೆಕ್ಟಾಗಿ ಅದು ಸೈಲೆನ್ಸರ್ ಹತ್ರ ಹೋಗ್ತಿದ್ದಾಗೆ ಆಕ್ಸಿಲೇಟರ್ ರೈಸ್ ಮಾಡ್ತಾರೆ. ಎಷ್ಟು ಹಿಡಿದ್ರು ಹೋಗೇ ಬರುತ್ತೆ ಅಂದರೆ. EF1690 K09 ಗಾಡಿ ಹೋಗಿ ಬೇಕಾಗತ್ತೆ ಹೋಗಿ ಬೆಳೆಸ್ಕೊಳ್ಳೋಣ. ಮೊಕ್ಕ ತೊಳ್ಬೇಕು, ಕೈ ಎಣ್ಣೆ ಬಿಡೋದು ನಮ್ಮ ಬೈಕು. ಅವ್ರು ಮೊಕ್ಕ ನೋಡಿದ್ರೆ ಬೆಳಗ್ಗೆ ಸಾಗರ ಗಂಟೆ ಅವ್ನಿಗೆ ಬರೀ ಹೊಗೆ ಬಿಡೋದು ಅದೇ ಕೆಲಸ. ಅದೇ KSRTC ಅಷ್ಟೇ ಪಟ್ಟು ಕೊಟ್ಟ ತಕ್ಷಣ ಎಕ್ಸಿಲೇಟರ್ ರೈಸ್ ಮಾಡಿ ಹೋಗೇ ಬಿಡ್ತಾನೆ. ಆಮೇಲೆ ನಾನು ಮುಂದಕ್ಕೆ ಹೋಗಿ ಅವನು ಇದೆಲ್ಲ ಕ್ರಾಸ್ ಮಾಡ್ಕೊಂಡು ಕರೆಕ್ಟಾಗಿ ಆ ಡ್ರೈವರ್ ಹತ್ರಕ್ಕೆ ಹೋಗೋವರೆಗೂ ಅವನು ಇದು ಮಾಡಲ್ಲ, ಇದು ಬಸ್ ಮೂವ್ ಮಾಡಲ್ಲ. ನಾನು ಡ್ರೈವರ್ ಹತ್ರಕ್ಕೆ ಹೋಗ್ತಿದ್ದಾಗೆ ಅವಾಗ ಜೋರಾಗಿ ಹಾರನ್ ಇಡ್ತಾರೆ. ಕ್ವಿಕ್ ಅಂತ ಹಾರನ್ ಹೊಡೆದ್ಬಿಟ್ಟು ಅವಾಗ ಗಾಡಿ ಮೂವ್ ಮಾಡ್ತಾರೆ ಮುಂದಕ್ಕೆ. ಸೊ ಅದಕ್ಕೆ ಕ್ಯಾಮ್ರಾ ಫ್ರೇಮಿಂಗ್ ಮಾಡುವಾಗಲೂ ಆ ಥರನೇ ಆಗಿರೋದು. ಫ್ರೇಮಿಂಗ್ ಮಾಡ್ಬೇಕಾದ್ರೆ ಮಧ್ಯದಿಂದ ನೋಡಿದ್ದೆ. MA 4924 ಅದು AA9021 KA05. ಅವಾಗಿಂದ AA ಸೀರೀಸ್ ಗಾಡಿ ಸುಮಾರು ತೋರಿಸ್ತಿದ್ದೀನಿ. ಆದ E890 HJ 1600 ಪ್ಲಾಟಿನ ಮುಂದೆ ಹೋಗಿದ್ದು ಮೊಬೈಲ್ ತೋರಿಸ್ಕೊಳ್ತಾ ಇರ್ತಾರೆ. AB 4x6 ಗಾಡಿ HA 3448 HR 3384 ಗಾಡಿ ಅದು. ಲೆಕ್ಕ ಆಗ್ತಾ ಅದೇ ಒಂದು ಮೊಕ್ಕ ಕವರ್ ಆಗ್ತಾನೆ ಇರೋದು. ಲೋಜಾಪುರ ಹತ್ತಿರ ಹೋಗ್ತಾನೆ. ಇಲ್ಲಿ ಇವರು ತೊಡೆಗಳು ನೋಡಬೇಕು. ಡೋಡಲ್ ಫಾರ್ಮ್ ಅಲ್ಲ, ಅವರೆಲ್ಲ ಅವ್ರ ದೋಸ್ತ ಜೈ ಸೂರ್ಯ ಟೆಕ್ಸ್ಟೈಲ್ಸ್. ಇದೆಲ್ಲ ಪುಕ್ಸಾಟೆ ಪ್ರಚಾರ ಆಗ್ತದೆ. ಬೇಕಾಗತ್ತೆ ಹಾಕೋದಿದೆ. ಈಗ ಓಡಾಡ್ಬೇಕಾದ್ರೆ ಇಲ್ಲಿ ತೊಂದರೆ ಕೊಡ್ತಾರದಾಗೆ ತೊಂದರೆ ಕೊಟ್ಟಾಗ ವೀಡಿಯೋ ಕವರ್ ಮಾಡ್ತೀನಲ್ಲ, ಅವಾಗ ಫ್ರೇಮಿಂಗಲ್ಲಿ ಇವೆಲ್ಲ ಕಾಣ್ತದೆ ಬ್ಯಾಕ್ಗ್ರೌಂಡಲ್ಲಿ. ಅದಕ್ಕೋಸ್ಕರ ಆಗ್ತದೆ. ಸುರೇಶ, ಇದು ಲಕ್ಷ್ಮೀ, ಇದರ ಸಿಂಹ ಬೇಗರ. A3929 KA09 A3929 ಗಾಡಿ ಅದು. ಎಷ್ಟು ಕ್ಲೋಸಪ್ ಅಲ್ಲಿ ಹೋಗ್ತಾರೆ ಅಂದರೆ ನಾನು ಕಾಲು ಎತ್ತಿಲ್ಲ ಅಂದರೆ ಆಟೋ ಇದ್ಗಡೆ ಚಕ್ರ ನನ್ನ ಕಾಲ ಮೇಲೆ ಹೋಗ್ತಾಯಿತ್ತು. ಬೇರೆ ಸುಪ್ರೀತಾ ಅಂತೆಲ್ಲ ಬರ್ದಾಗಿತ್ತು, ನಾಟ್ ಶ್ಯೂರ್. ಸುಪ್ರೀತಾ ಅಂದರೆ JSS ಹಾಸ್ಪಿಟ್ಲಲ್ಲಿ ನಾನು ಟ್ರೀಟ್ ಮಾಡಿತ್ತಲ್ಲ, ಹುಡುಗಿ ಹೆಸರು ಸುಪ್ರೀತಾ ಮಹೇತರ್ ಅಂತ. ಯೂಟರ್ ಹಾಕೊಂಬ ಅಂತ MA 3842 K09 ಯಾರೇ ಎದುರಿಸ್ತಾ ಇರೋದು. ಆ್ಯಕ್ಚುಲಿ ಎದುರಿಸ್ತಾ ಇರೋದು ಅಂದರೆ ನೆಜುಗಳಿಗೆ ಹೋಗಿಲ್ವಲ್ಲ, ಸೊ ಅದಕ್ಕೆ ಬೇರೆ ತೊಗೊಂಡು JSS ಹಾಕ್ಬಿಡ್ತೀವಿ ಹಂಗೆ ಅಂತಂದರೆ ಎದುರಿಸ್ತಾ ಇರೋದು. ಆ್ಯಕ್ಚುಲಿ ಬೇರೆ ಹಿಂದಿಗೆ ಬಾಯ್ಲರ್ ತೊಗೊಂಡು ಹಾಕ್ಬಿಡ್ತೀವಿ ಅಥವಾ ಲ್ಯಾಡರ್ ಆರ್ಗನೈಸ್ ಒಂದು ಆರ್ಗನೈಸ್ ಹೊಡ್ಕೊಂಡು ಹೋಗೋ ಪ್ಲ್ಯಾನ್ ಬಿಟ್ಕೊಂಡು ಹೋಗೋದು. ನೀವು ನಂಬಲೇಬೇಕಾದ ಘನಘೋರ ಸತ್ಯ ಒಂದೇನಪ್ಪ ಅಂದರೆ, ನಾನು ಈ ಚೂರು ಸೋಪ್ ತಗೊಳ್ಳೋದಕ್ಕೋಸ್ಕರ, ಈ ಚೂರು ಸೋಪ್ ಎತ್ಕೊಳ್ಳೋದಕ್ಕೋಸ್ಕರ ಮೈಸೂರಿಂದ ಬಂದಿದ್ದೀನಿ ನಂಜನಗೂಡಿಗೆ. ಮೈಸೂರಿಂದ ನಂಜನಗೂಡಿಗೆ ಟ್ರೈನಲ್ಲಿ ಬಂದು ದೇವಸ್ಥಾನಕ್ಕೆ ನಡ್ಕೊಂಡೋಗಿ, ಇಲ್ಲಿ ದೇವಸ್ಥಾನಕ್ಕೆ ನಡ್ಕೊಂಡೋಗಿ ಪುನಃ ಅಲ್ಲಿಂದ ಇಲ್ಲಿಗೆ ಬಂದು ನಡ್ಕೊಬಂದಿದ್ದೀನಿ. ಸೊ ಇಲ್ಲಿಂದ ಟ್ರೈನ್ ಹತ್ಕೊಂಡು ನಂಜನಗೂಡಿಗೆ ಮೈಸೂರಿಗೆ ಹೋಗ್ತೀನಿ. ಪಾರ್ಕಲ್ಲಿ ಮಲಗಿದ್ದು ಪುನಃ ಬೆಳಿಗ್ಗೆ ಎದ್ದು 5 ಗಂಟೆಗೆ 4 ಗಂಟೆಗೆ ಎದ್ದು 5 ಗಂಟೆ ಟ್ರೈನ್ಗೆ ಪುನಃ ನಂಜನಗೂಡಿಗೆ ಬಂದು ನಂಜನಗೂಡಲ್ಲಿ ಸ್ಥಾನ ಮಾಡಿಕೊಂಡು ಪುನಃ 8 ಗಂಟೆ ಟ್ರೈನ್ ಹತ್ಕೊಂಡು
ಮೈಸೂರಿಗೆ 9 ಗಂಟೆಗೆ ಹೋಗಿ ತಲುಪ್ತೀನಿ. ಪುನಃ 9 ಗಂಟೆಗೆ ಬನ್ನೂರಿಗೆ ಹೋಗೋ ಪ್ರಯತ್ನ ಮಾಡಬೇಕು. ಸೊ ಇದು ನನ್ನ ಸ್ಟ್ರಾಟಜಿ ನಾಳೆ ಬನ್ನೂರಿಗೆ ಹೋಗೋಕ್ಕೆ. ನಾನು ಈಗ ಯಾಕೆ ಸೋಪ್ ಎತ್ಕೊಂಡು ಕೂಡ ಸ್ನಾನ ಮಾಡೋದು ಹೋಗ್ತಾಯಿದ್ದೀನಿ ಅಂದರೆ, ನಂಬರ್ 1 ಸೂರ್ಯ ಇಲ್ಲ, ಈಗ ಅವ್ರು ಬಿಸಿಲೋಟಾಗಿದೆ. ಸೊ ಬಟ್ಟೆ ಡ್ರೈ ಆಗೋಲ್ಲ ಒಂದು. ಇನ್ನೊಂದೇನಪ್ಪ ಅಂದರೆ ಲಿಫ್ಟ್ ಸಿಗೋಲ್ಲ. ಟ್ರೈನ್ ಮಿಸ್ ಆಗೋದ್ರೆ ನನಗೆ ಲಿಫ್ಟ್ ಕೊಡೋರು ಯಾರೂ ಇಲ್ಲ. ಮೊದಲೇ ಹೇಳಿ ಲಿಫ್ಟ್ ಕೊಡೋದು ನಿಲ್ಲಿಸಿ ತುಂಬ ತಿಂಗಳೇ ಆಗೋಗಿದೆ. ಸೊ ಯಾರೂ ಲಿಫ್ಟ್ ಬೇರೆ ಕೊಡೋಲ್ಲ. ಸೊ ನಾನು ಒದ್ದಾಡಬೇಕಾಗಿ ಬರುತ್ತೆ. ಸೊ ಹೀಗಾಗಿ ವಾಪಸ್ ಹಂಗೆ ಹೋಗ್ತಾಯಿದ್ದೆ. ಸ್ನಾನ ಮಾಡಿದೆ, ಬರೀ ಸೋಪ್ ಎತ್ಕೊಂಡು ಹೋಗ್ತಾಯಿದ್ದೀನಿ. ಬೆಳಗ್ಗೆ ಹೊತ್ತು ಯಾಕೆ ಬಂದಿಲ್ಲ ನಾನು ಅಂದರೆ, 5 ಗಂಟೆಗೆ ಟ್ರೈನ್ ಇರುತ್ತೆ, 6 ಗಂಟೆಗೆಲ್ಲ ಮೈಸೂರಲ್ಲಿ ಇರ್ತೀನಿ. 6 ಗಂಟೆಗೆ ಒಳ್ಳೆ ಹತ್ರ ಸೋಪ್ ಸಿಗುತ್ತೆ ಅನ್ನೋದು ಯಾವುದೇ ಗ್ಯಾರಂಟಿ ಇರೋಲ್ಲ. ಅದಕ್ಕೋಸ್ಕರ ಇವಾಗಲೇ ಬಂದು ಎತ್ಕೊಂಡಿದ್ದು. ಸೊ ಇನ್ನೊಂದೇನೆಂದರೆ, ಊಟ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಊಟ ಯಾಕೆ ಮಾಡ್ಕೊಂಡು ಹೋಗ್ತಿಲ್ಲ ನಾನು ಅಂದರೆ, ಅವರು ಊಟ ಬಡಿಸೋದೇ 8:30ಗೆ ಸ್ಟಾರ್ಟ್ ಮಾಡೋದೆ, ಇನ್ನು ಅವ್ರು ಮುಗಿಸೋದು 9 ಗಂಟೆ. ಸೊ ಇಲ್ಲಿ ಟ್ರೈನ್ ಬರೋದು 9:30. ಸೊ ಇಲ್ಲಿ 9:30 ಟ್ರೈನ್ ಬಿಟ್ಟರೆ ಅಲ್ಲಿಗೆ ಹೋಗಿ ತಲುಪೋದು 11 ಗಂಟೆ 11:30 ಮೇಲಾಗುತ್ತೆ. ಯಾಕೆಂದರೆ ಅಶೋಕಪುರಂ ರೈಲ್ವೆ ಸ್ಟೇಷನಲ್ಲಿ ನಿಲ್ಲಿಸ್ಕೊಂಡ್ಬಿಡ್ತಾರೆ, ಗಾಡಿ ಮುಂದಕ್ಕೆ ತೆಗೆಯಲ್ಲ. ಸೊ ಅಲ್ಲಿ ಲೇಟ್ ಆಗುತ್ತೆ. ಸೊ ಈಗ ಮಧ್ಯರಾತ್ರಿ 12 ಗಂಟೆ ಆಗುತ್ತೆ ನಾನು ಪಾರ್ಕ್ ಹೋಗಿ ತಲುಪೋದು. 12 ಗಂಟೆ ಮೇಲೇ ಆಗುತ್ತೆ. ಸೊ ಹೀಗಾಗಿ ಊಟನೂ ಬೇಡ ಗೀಟನೂ ಬೇಡ ಅಂತ ವಾಪಸ್ ಹೋಗ್ತಾಯಿದ್ದೀನಿ. ಸೊ ಸ್ನಾನ ಮಾಡ್ಕೊಂಡು ಯಾಕೆ ಹೋಗ್ತಿಲ್ಲ ಅಂದರೆ, ಹೇಳಿದ್ನಲ್ಲ ಆಗಲೇ, ಟ್ರೈನ್ ಸಿಗೋಲ್ಲ ಅನ್ನೋ ಕಾರಣಕ್ಕೆ ಹೋಗ್ತಾಯಿದ್ದೀನಿ. ಈ ಟ್ರೈನ್ ಮಿಸ್ ಆಗೋದ್ರೆ ಇನ್ನು ಸಾಯಂಕಾಲ 9:30ಗೆ ಟ್ರೈನ್ ಇರೋದು. ಸೊ ಅದಕ್ಕೋಸ್ಕರ ಇದೊಂದು ಚೂರು ಸೋಪುಗಳು, ಅದು ಬಳಸಿಬಿಟ್ಟಿರೋದು. ಇದೊಂದು ಚೂರು ಸೋಪ್ಗೋಸ್ಕರ ನಾನು ಮೈಸೂರಿಂದ ಇಲ್ಲಿವರೆಗೆ ಬಂದಿದ್ದೀನಿ ಅಂದರೆ ಲೆಕ್ಕ ಹಾಕಿ ನನ್ನ ಪರಿಸ್ಥಿತಿ ಹೇಗಿರಬೇಡ ಅಂತ. ಇದೊಂದು ಚೂರು ಸೋಪ್ಗೋಸ್ಕರ ನಾನು ಮೈಸೂರಿಂದ ಇಲ್ಲಿ ಗಂಟೆ ಬಂದಿದ್ದೀನಿ. ಬಂದು ವಾಪಸ್ ಹೋಗ್ತಾಯಿದ್ದೀನಿ ಅಂದರೆ ಯೋಚನೆ ಮಾಡಿ, ಈ ಬಡ್ಡೆ ಇಕ್ಳು ನನ್ನ ಯಾವ ರೇಂಜ್ಗೆ ಕಂಟ್ರೋಲ್ ಮಾಡ್ತಾವ್ರೆ ಅಂತ. ಅದರಲ್ಲಿ ಬೇರೆ ಕಾಟ ಕೊಡೋದು, ಅಲ್ಲಿ ಹೋಗಿ ಊಟ ಮಾಡು, ರೈಲ್ ಹತ್ತಿದ್ರೆ ರೈಲಲ್ಲಿ ಕೂತ್ಕೊಂಡು ತೊಂದರೆ ಕೊಡೋದು, ಆಳು ಮೂಡಿ ಎಲ್ಲ. ಅಲ್ಲಿ ಯಾರೋ ಪೈಲ್ವಾನ್ಗಳೆಲ್ಲ ಬೇರೆ ಓಡಾಡ್ತಾವ್ರೆ. ವಾಕಿಂಗ್ ಮಾಡೋ ಟೈಮ್ ಬೇರೆ ಇವ್ರಿಗೆ ಸ್ಟಾರ್ಟ್ ಆಗೋಯ್ತು. ಇನ್ನು ವಾಕಿಂಗ್ ಮಾಡೋರು ಅವಳಿ ಬೇರೆ ವಾಕಿಂಗ್ ಮಾಡೋರು ಮತ್ತು ರೋಡ್ ಕ್ರಾಸ್ ಮಾಡೋರು. ನಾನು ಬೇರೆ ಸರಿಯಾದ ಜಾಗ ಕೂತ್ಕೊಬಿಟ್ಟಿದ್ದೀನಿ. ಈ ಕಡೆ ಆ ಕಡೆ ಹೋಗ್ತಾರೆ, ಈ ಕಡೆ ಎಂಡಿಂದ ಹಿಡಿದು ಇಲ್ಲಿ ಕ್ರಾಸ್ ಮಾಡ್ಕೊಂಡು ಅಲ್ಲಿ ಇಳಿದು ಕೆಳಗಡೆ ಹೋಗ್ತಾರೆ. ದಾರಿ ಬೇರೆ ಮಾಡ್ಕೊಬಿಟ್ಟಾರೆ. ಸೊ ಇನ್ನು ಸುತ್ತಾ ಇರ್ತಾರೆ, ಅಲ್ಲಿಂದ ಬರೋದು ಇಲ್ಲಿಗೆ ಹೋಗೋದು, ಇಲ್ಲಿಂದ ಬರೋದು ಅಲ್ಲಿಗೆ ಹೋಗೋದು. ಬಟ್ ಮಾಡೋಕ್ಕೆ ಏನು ಕೇಮೇ ಇಲ್ಲ. ಅಲ್ಲಿ ಯಾರೋ ಬದುಕ ಹುಡುಗಿ ಹೆಂಗಸು ಬೇರೆ ಬರ್ತಾಳೆ, ಮ್ಯಾಕ್ಸ್ ಮಂಜುಳಾ ಮತ್ತು ಲಕ್ಷ್ಮಮ್ಮನ ಬಲಂಗೋಚಿ ಇರಬೇಕು, ಇಬ್ಬರು ಯಾರೋ. ಬಿಡಪ್ಪ, ಎಲ್ಲ ಆಗಲಿ. ಸೋಪ್ಗೋಸ್ಕರ ಎಷ್ಟು ಕಷ್ಟ ಬೀಳ್ತಾಯಿದ್ದೀನಿ ಈಗ ಸ್ನಾನ ಮಾಡೋಕ್ಕೆ. ಸೆಕೆಂಡು ಎಲ್ಲ ಕಡೆ ಚಾರ್ಜ್ ಬೋರು. ಫಸ್ಟು ಸೆಕೆಂಡ್ ಎರಡು ಕಡೆ ಫಿಲಪ್ ಆಗೋಗಿದೆ. ಮೂರನೇ ರೌಂಡ್ ಮಾತ್ರ ಜಾಗ ಖಾಲಿ ಇರೋದು. ಖಂಡಿತ ಚಾರ್ಜ್ ಮಾಡೋಕ್ಕೋಗಲ್ಲ, ಕೂತ್ಕೊಂಡು ವೇಟ್ ಮಾಡ್ತೀನಿ. ವೇಟ್ ಕೂಡ ಮಾಡಲ್ಲ. ಬೆಳಿಗ್ಗೆ ಅಷ್ಟೊತ್ತಿಗೆ ಹೋಗಬೇಕು, ಸುಮ್ಮನೆ ಹೋಗ್ತೀವಿ. C7672 ಆಟೋ. ಆ್ಯಕ್ಚುಲಿ ಇದೇ ಸ್ಪಾಟಿಂದ ಪ್ಯಾಸೇಜರ್ ಕುಣಿಸ್ಕೊಂಡೋಯ್ತು. ಲೈಟ್ ಕೂಡ ಆನ್ ಮಾಡಿರಲಿಲ್ಲ. ಸೇಮ್ ಇದೇ ಥರ, ಎಕ್ಸಾಕ್ಟ್ಲಿ ಇದೇ ಥರ. AA5785 ನಿಲ್ಸ್ಕೊಂಡಿದ್ದಾರೆ. ಸುಮ್ಮನೆ ಸೀದಾ ಬರ್ತಾ ಇರ್ತಾರೆ. ಲೇಟ್ ಆಗಿ
ಎರಡು ಆಟೋಗಳು ಇವು ಸಿಕ್ಕಾಪಟ್ಟೆ ಹೈ ಬೀಮ್ ಇದೆ. B3891 ಗಾಡಿ. ಸೊ ನೆಕ್ಸ್ಟ್ ಪಾಪ ಬಲಾಗೊಚ್ಚೆ ಐತೆ ಅಲ್ಲಿ B3891 ಗಾಡಿ ಚಿಕ್ಕ ಬಲಾಗೊಚ್ಚೆ. ಈ ಆಟೋಗಳು ಅಷ್ಟೇ, ಎಲ್ಲ ಆಟೋಗಳು ಅಷ್ಟೇ. ಎಲ್ಲ ಸುದ್ದಿ ಹೈ ಬೀಮ್ ಇಟ್ಕೊಬತ್ತಲ್ಲಪ್ಪ 41T3459 ಗಾಡಿ. ಎಷ್ಟು ಸಾಧಕ ಇದು 53B568 ಎಲ್ಲ ತಿಳ್ಕೊಳ್ಳೋಣ. ಆಗಿದ್ದೀವಿ ನಾಳೆ ಕಥೆ ಮಾಡೋದು. ಸೇಮ್ ಸ್ಟೋರಿ. EA1874 ಇರಬೇಕು, ನಾಟ್ ಶ್ಯೂರ್. 9677 ಆಗಿರೋದು.